ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್, ಇನ್ಮೇಲೆ ಡಿಸೈನ್ ಬ್ಲೌಸ್ ಕೋರ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವ ಥರದ್ದೆಲ್ಲ ಬ್ಲೌಸ್ ಇರುತ್ತೆ, ಏನೇನು ಎಲ್ಲ ನೀವು ಕಲಿಬೋದು ಈ ಒಂದು ಕೋರ್ಸಲ್ಲಿ ಅಂತ ನೀವು ಇದರಲ್ಲಿ ನಾನೆಲ್ಲ ಬರೆದಿಟ್ಟಿದ್ದೀನಿ. ಇದರಲ್ಲಿ ಸಿಂಗಲ್ ಬ್ಲೌಸ್ನ ಫಸ್ಟ್ ಸಿಂಗಲ್ ಬ್ಲೌಸ್ನ ಕಲಿಬೋದು. ಯಾಕೆಂದರೆ ನಾನು ಈಗ ಬಿಗಿನರ್ಸ್ ನೀವು ಡಿಸೈನ್ ಕಲಿತಿದ್ದೀರಾ ಅಂತಂದರೆ ಸಡನ್ನಾಗಿ ಡಿಸೈನ್ಗೆ ಹೋಗೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ನೀವು ಮೇಯ್ನ್ ಪೈಪಿಂಗ್ ಆಯಿತು, ಒಂದೊಂದೇ ಡಿಸೈನ್ನ ನೀವು ಸಿಂಪಲ್ಲಾಗಿ ಕಲಿತಾ ನಿಮಗೆ ಅದು ಪ್ರಾಕ್ಟೀಸ್ ಆಗುತ್ತೆ. ಹಾಗೆಯೇ ಅದು ಈಸಿ ಕೂಡ ಅನಿಸುತ್ತೆ ನಿಮಗೆ. ನೀವು ಏನು ನಿಮಗೆ ಬರ್ದಿರ ನಾ ಸಡನ್ನಾಗಿ ಪ್ಯಾಚ್ ವರ್ಕ್ ಬ್ಲೌಸ್ ಹೊಲಿತೀನಿ ಅಂದರೆ ಒಂದು ಸ್ವಲ್ಪ ನೀಟ್ ಬರಲ್ಲ. ಹೊಲಿಯೋದೇನೋ ನೋಡಿ ಹೊಲಿಬಹುದು, ಆದರೆ ಏನೋ ನೀಟ್ ಬರಲ್ಲ. ಕರೆಕ್ಟ್ ಫಿನಿಶಿಂಗ್ ಬರಬೇಕು, ಕರೆಕ್ಟಾಗಿ ಕೆಲಸ ಕಲಿಬೇಕು ಅಂತಂದರೆ ಒಂದು ರೂಲ್ಸ್ ಅನ್ನೋದಿರುತ್ತೆ. ಆ ರೂಲ್ಸ್ ಪ್ರಕಾರನೇ ನೀವು ಕಲಿಬೋದಾಗುತ್ತೆ. ಈಗ ನಾನೇನು ಆಗಿಂದ ಕ್ಲಾಸಲ್ಲಿ ನಾನು ಹೇಳಿದ್ದೆ ನೋಟ್ಸ್ ಮೆಥಡಲ್ಲಿ ಟೈಲರಿಂಗ್ ಕ್ಲಾಸ್ ಅಂತ, ಅದು ಇದೇ ಥರನೇ. ಅಂದರೆ ಇದು ಡಿಸೈನ್ ಬ್ಲೌಸ್ ಆಗಿರುತ್ತೆ. ಡಿಸೈನ್ ಬ್ಲೌಸ್ದು ನಾನು ಇದರಲ್ಲಿ ಹೇಳ್ತಾ ಇರುವಂಥದ್ದು. ಸಾದಾ ಬ್ಲೌಸಿಂದ ನೀವು 10 ಥರದ್ದು ಬ್ಲೌಸ್ಗಳನ್ನು ನೀವು ಕಲಿಬಹುದಾಗುತ್ತೆ. ಅದು ಕೂಡ ನೋಟ್ಸ್ ಮೆಥಡಲ್ಲೇ ಪ್ರತಿಯೊಂದೂ ಅಷ್ಟೇ. ಈಗ ಸಿಂಗಲ್ ಬ್ಲೌಸ್ದು ನಾನು ಆಲ್ರೆಡಿ ನಿಮಗೆ ಅದರದ್ದು ನೋಟ್ಸ್ನೆಲ್ಲ ಬರ್ಸಿದ್ದೀನಿ ನೋಡಿ. ತುಂಬ ನೋಟ್ಸ್ನ ಬರ್ಸಿದ್ದೀನಿ ನಾನು. ಈ ರೀತಿಯಾಗಿ ತೋಳಿನ ಮೆಜರ್ಮೆಂಟು ಎದಕ್ಕೆಷ್ಟು ನಾವು ಎಷ್ಟು ಇಂಚು ಡೌನ್ ತೊಗೋಬೇಕು ಅನ್ನೋದು, ನಂತರ 48ರಿಂದ 50 ಸೈಜಿಂದು ಎಲ್ಲ ಪ್ರತಿಯೊಂದು ಡೀಪ್ ನೆಕ್ಕು, ಬೋಟ್ ನೆಕ್ಕು, ಫ್ರಂಟ್ ಡೀಪು, ಬ್ಯಾಕ್ ಬೋಟ್ ನೆಕ್ಕು, ಕಾಲರ್ ಬ್ಲೌಸು, ಈ ವಿಡಿಯೋಗಳನ್ನೆಲ್ಲ ನೀವು ನೋಡಿದ್ರೆ ನಿಮಗೆ ಕಟಿಂಗು ಅನ್ನೋದು ಅರ್ಥ ಆಗಿರುತ್ತೆ. ಈಗ ನೀವು ಇಷ್ಟು ದಿನ ಕಟಿಂಗ್ ಕಲ್ತಿದ್ದೀರಾ, ಹಾಗೆಯೇ ಸಾದಾ ಬ್ಲೌಸು ಸ್ಟಿಚಿಂಗು ಕೂಡ ಕಲ್ತಿದ್ದೀರಾ. ಇನ್ನು ಮುಂದೆ ನಾನು ನಡೆಸ್ತಾ ಇರೋವಂಥ ಕ್ಲಾಸಲ್ಲಿ ಬಂದುಬಿಟ್ಟು ಡಿಸೈನ್ ಬ್ಲೌಸ್ನ ನಾನು ಹೇಳ್ಕೊಡ್ತಾ ಇರುವಂಥದ್ದು. ಆ ಡಿಸೈನ್ ಬ್ಲೌಸಲ್ಲಿ ಏನೆಲ್ಲ ಇರುತ್ತೆ, ಯಾವ ಥರ ಇರುತ್ತೆ, ಇದು ಒಂದು ನಾವು ಡಿಸೈನ್ನ ನಾವು ಕಟ್ ಮಾಡಬೇಕಾದ್ರೆ ಯಾವ ರೀತಿ ಡ್ರಾಯಿಂಗ್ ಹಾಕ್ಕೊಂಡು ನಾವು ಕಟ್ ಮಾಡಬೇಕು, ಅದು ಕೂಡ ಈ ರೀತಿ ಎಲ್ಲ ನೋಟ್ಸ್ ಮೆಥಡಲ್ಲೇ ನಾನು ಅದನ್ನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದಿರ ಫುಲ್ ಪೂರ್ತಿ ವಿಡಿಯೋ ನೋಡಿ. ಹಾಗೆಯೇ ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ವಿಡಿಯೋ ಬರುತ್ತೆ. ನೀವು ನನಗೆ ಯಾವ ರೀತಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ತೀರಾ, ನಾನು ನಿಮ್ಗೆ ಅದೇ ರೀತಿಯಾಗಿ ಪ್ರತಿದಿನ ವಿಡಿಯೋ ಹಾಕ್ತೀನಿ. ಸಪೋಸ್ ಒಂದಿನ ಮಿಸ್ ಆಯಿತು ಅಂದ್ರೂ ನೆಕ್ಸ್ಟ್ ಡೇ ಆದ್ರೂ ನಿಮಗೆ 10 ಗಂಟೆಗಂತೂ ಪ್ರತಿದಿನ ವಿಡಿಯೋ ಇರುತ್ತೆ. ಬೇರೆ ಯಾವ ಟೈಮಲ್ಲೂ ವಿಡಿಯೋ ಹಾಕಲ್ಲ ಫ್ರೆಂಡ್ಸ್. ನಾನು ಈ ಡಿಸೈನ್ ಬ್ಲೌಸಿಂದು ಬೇರೆ ಟೈಮಲ್ಲಿ ಬಂದರೆ ಅದು ಬೇರೆ ವಿಡಿಯೋಗಳ ಯಾವುದಾದ್ರೂ ಎಕ್ಸ್ಟ್ರಾ ಹಾಕಿರ್ತೀನಿ. ಅದು ಬಿಟ್ಟರೆ ಈ ಕೋರ್ಸ್ಗೆ ಸಂಬಂಧಪಟ್ಟಿದ್ದು ಏನಾದರೂ ಬಂತು ಅಂದರೆ ನೀವು ಏನೇ ಮಾಡಿದ್ರು 10 ಗಂಟೆಗೆ ನಾನು ವಿಡಿಯೋನ ಹಾಕಿರ್ತೀನಿ. ಹಾಗೆಯೇ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ಕೂಡ ಡಿಸೈನ್ ಬ್ಲೌಸ್ನ ಕಲಿಬೋದು. ಯಾರಾದರೂ ಅರ್ಧಕ್ಕೆ ಸ್ಟಾಪ್ ಮಾಡಿದ್ದೀರಾ, ಅಥವಾ ನನಗೆ ಬರೀ ಪ್ಲೇನ್ ಬ್ಲೌಸೇ ಬರ್ತಾ ಇದೆ, ಡಿಸೈನ್ ಬ್ಲೌಸ್ ಹೊಲಿಯೋಕ್ಕೆ ಬರ್ತಾ ಇಲ್ಲ, ನನಗೆ ಪ್ಯಾಚ್ ವರ್ಕ್ ಬ್ಲೌಸ್ ಹೊಲಿಯೋಕ್ಕೆ ಬರ್ತಾ ಇಲ್ಲ. ಯಾಕೆಂದರೆ ಈಗ ಸಾದಾ ಬ್ಲೌಸಿಗೆ ಹೊಲಿದ್ರೆ ನಮಗೆ ಏನೋ ಅಷ್ಟು ದುಡ್ಡು ಕೈಗೆ ಹತ್ತಲ್ಲ. ನಾವೇನಿದ್ರು ಡಿಸೈನು, ಪ್ಯಾಚ್ ವರ್ಕು, ಈ ಥರ ಡಿಸೈನ್ ಹೆಚ್ಚೆಚ್ಚು ನಾವು ಡಿಸೈನ್ ಮಾಡ್ತಾ ಹೋದಂಗೆಲ್ಲ ನಮಗೂ ಕೂಡ ದುಡ್ಡು ಅನ್ನೋದು ಜಾಸ್ತಿ ನಾವು ಸಂಪಾದನೆ ಮಾಡ್ಬೋದು. ಹಾಗಾಗಿ ಇದು ಒಂದು ಪ್ರತಿಯೊಂದನ್ನು ನಾನು ಹೇಳ್ಕೊಡ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅಂದರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವೇನು ಹೋಗಿ ಎಲ್ಲೂ ಸರ್ಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗೆಯೇ ಖಂಡಿತ ವಿಡಿಯೋಗೆ ಲೈಕ್ ಕೊಡ್ತೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಲೈಕ್ ಮೇಲೆ ಕ್ಲಾಸ್ ನಿಂತಿರುತ್ತೆ. ಇದು ಡ್ರೆಸ್ಸಿನ ಕ್ಲಾಸ್ ಏನು ಹೇಳಿದೆ ಜಾಸ್ತಿ ಲೈಕ್ಸ್ ಬರದೇ ಇರೋ ಕಾರಣ ನಾನು ಅದನ್ನು ಡಿಸ್ಕನೆಕ್ಟ್ ಮಾಡಿಬಿಟ್ಟೆ, ಅದನ್ನು ಮುಂದುವರಿಸಲಿಲ್ಲ. ಇದನ್ನೇನಾದರೂ ನೀವು ಲೈಕ್ ಕೊಡ್ತೀರಾ ಹಾಗೆ ನೋಡಿದ್ರೆ ಅಂದರೆ ಇದನ್ನು ಕೂಡ ನಾನು ಆಫಲ್ಲೇ ಸ್ಟಾಪ್ ಮಾಡಿಬಿಡ್ತೀನಿ. ನೋಡಿ, ಇದರಲ್ಲಿ ಏನೇನು ಬರುತ್ತೆ ಅಂತ ಅಂದರೆ ಸಾದಾ ಬ್ಲೌಸ್ ಇರುತ್ತೆ. ಸಾದಾ ಬ್ಲೌಸ್ ಅಂದರೆ ಸಿಂಗಲ್ ಬ್ಲೌಸು. ಇದರಲ್ಲಿ 3 ಟಕ್ಕು ಅಥವಾ 4 ಟಕ್ಕು ಈ 2 ಬ್ಲೌಸ್ನ ನೀವು ಇದರಿಂದ ಕಲಿಬೋದು. ನಂತರ ಲೈನಿಂಗ್ ಬ್ಲೌಸು ಅಂದರೆ ಡಬಲ್, ಇದರಲ್ಲೂ ಕೂಡ ನಿಮಗೆ 3 ಟಕ್ 4 ಟಕ್ ಬರುವಂಥದ್ದು, ಇದನ್ನು ಕೂಡ ನೀವು ಕಲಿಬೋದು. ನಂತರ ಕಟೋರಿ ಬ್ಲೌಸ್ನ ಕಲಿಬೋದು. ನಾನು ಸೈಜ್ ಎಲ್ಲ ಆಲ್ರೆಡಿ ನಿಮಗೆ ಎಲ್ಲ ಸೈಜಿಂದು, ಯಾಕೆಂದರೆ ಪ್ರತಿ ವಿಡಿಯೋದಲ್ಲೂ ನಾನು ನಿಮಗೆ ಸೈಜ್ ಹೇಳ್ತಾ ಹೋದರೆ ಏನಾಗುತ್ತೆ, ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ನಮಗೆ ವಿಡಿಯೋ ಲಾಂಗ್ ಆದರೂ ಪರವಾಗಿಲ್ಲ, 1 ಅವರ್ ಆದರೂ ನಾವು ನೋಡ್ತೀವಿ ಅಂತ ನೀವೇನಾದರೂ ಕಮೆಂಟ್ ಮಾಡಿದ್ರೆ ನಾನು ಖಂಡಿತ ಅಲ್ಲಿವರೆಗೂ ಆದರೂ ಬೇಕಾದರೂ ಹಾಕಿರ್ತೀನಿ. ಆದರೆ ವಿಡಿಯೋ ಲಾಂಗ್ ಆಗುತ್ತೆ. ಯಾಕೆಂದರೆ ಈಗ ಪ್ರತಿಯೊಂದ್ರದ್ದು ಮೆಜರ್ಮೆಂಟ್ ಹೇಳ್ಕೊಂಡು ಬೇಸಿಕ್ ಇರೋದನ್ನು ಹೇಳ್ತೀನಿ. ರಿಪೀಟ್ ಅಂತ ಬೇಡ ಅಂತ ನನಗನ್ಸುತ್ತೆ. ಹಾಗಾಗಿ ಪರವಾಗಿಲ್ಲ, ನಮ್ಗೆ ಬೇಸಿಕ್ ಎಲ್ಲದನ್ನು ಕಲಿತೀವಿ ಅನ್ನೋ ಹಾಗಿದ್ದರೆ ನೀವು ಆದಷ್ಟು ನನಗೆ ಕಮೆಂಟ್ ಮಾಡಿ. ಕಟೋರಿ ಬ್ಲೌಸ್ನ ಕಲಿಬೋದು ನೀವು. ನಂತರ ಪ್ರಿನ್ಸ್ ಕಟ್ ಬ್ಲೌಸ್ನ ಕಲಿಬೋದು. ಎಲ್ಲ ಸೈಜಿಂದು ನಿಮ್ಮ ಸೈಜು ನೀವು ನಾನು ಕಟಿಂಗು ಸ್ಟಿಚಿಂಗು ಮಾಡುವಾಗ ಹೇಳ್ಕೊಡ್ತೀನಿ, ಯಾವ ರೀತಿ ಸೈಜ್ನ ಡಿಫ್ರೆನ್ಸ್ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ. ನಂತರ ಕ್ರಾಸ್ ಕಟಿಂಗ್ ಬ್ಲೌಸ್ನು ಕೂಡ ನೀವು ಕಲಿಬಹುದು. ನಂತರ ಪ್ಯಾಚ್ ವರ್ಕ್ ಬ್ಲೌಸನ್ನ ಕೂಡ ನೀವು ಕಲಿಬಹುದು. ನಂತರ ಪ್ರಿನ್ಸ್ ಕಟ್ಗೆ ಕ್ರಾಸ್ ಬೆಲ್ಟ್ ಬರುತ್ತೆ.
ಪ್ರಿನ್ಸ್ ಕಟ್ ಬಂದು ಹಾಗೇನೆ ಪಟ್ಟಿ ಬರುವಂಥ ಬ್ಲೌಸ್ ಒಂದು ರೀತಿ ಇರುತ್ತೆ. ಪ್ರಿನ್ಸ್ ಕಟ್ಗೆ ಕ್ರಾಸ್ ಬೆಲ್ಟ್ ಬರುವಂಥ ಬ್ಲೌಸ್ ಕೂಡ ಇರುತ್ತೆ. ಅದನ್ನು ಆ ಥರದ್ದು ಕೂಡ ನೀವು ಕಲಿಬೋದು. ನಂತರ ಡಿಸೈನ್ ಬ್ಲೌಸನ್ನು ಕಲಿಬೋದು. ಡಿಸೈನ್ ಬ್ಲೌಸ್ ಅಂದರೆ ಏನು ಬರುತ್ತೆ ನಿಮಗೆ? ಡಿಸೈನ್ ಬ್ಲೌಸಲ್ಲಿ ನಿಮಗೆ ಬೋಟ್ ನೆಕ್ಕು, ಕಾಲರ್ ನೆಕ್ಕು, ಈಗೆಲ್ಲ ತುಂಬಾ ಹನಿ ಶೇಪಲ್ಲಿ ಬರುವಂಥದ್ದು, ಕ್ಯಾನ್ವಸ್ ಹಾಕಿ ಬ್ಯಾಕಲ್ಲೆಲ್ಲ ಇಲ್ಲೊಂದು 2 ಉಕ್ಕು, ಇಲ್ಲೊಂದು 3 ಉಕ್ಕು, ಈ ಥರ ಎಲ್ಲ ಏನು ಫ್ಯಾನ್ಸಿ ಅಥವಾ ಈ ಥರ ಹಿಂಗೆ ರೌಂಡಾಗಿ ಬಂದು ಇಲ್ಲೊಂದು ಬಟನ್ಸ್ ಬಂದಿರುತ್ತೆ, ಆನಂತರ ಈ ಥರ ರೌಂಡ್ ಬಂದಿರುತ್ತೆ. ಈ ರೀತಿಯಾಗೆಲ್ಲ ಒಂದು ಡಿಸೈನ್ ಬ್ಲೌಸ್ ಅಂದರೆ ನೀವು ಇದರಲ್ಲಿ ಎಲ್ಲ ಥರದ್ದು ಈ ಟ್ರೆಂಡ್ ಏನಿದೆಯೋ ಅದನ್ನು ನಾನು ಹೇಳ್ಕೊಡ್ತೀನಿ. ನಂತರ ಸಿಂಗಲ್ ಡಾಟ್ ಬ್ಲೌಸು, ಈಗ ತೆಳ್ಳಗಿರೋರಿಗೆ ನೀವು ಸಿಂಗಲ್ ಡಾಟ್ಸ್ ಕೂಡ ನೀವು ಕಟ್ ಮಾಡ್ಬೋದು. ಆನಂತರ ಸಿಂಗಲ್ ಡಾಟಿಗೆ ಕ್ರಾಸ್ ಬೆಲ್ಟ್ ಬರುತ್ತೆ. ಅದನ್ನು ಕೂಡ ಯಾವ ರೀತಿ ಕಟಿಂಗ್ ಮಾಡೋದು, ಸ್ಟಿಚಿಂಗ್ ಮಾಡೋದು, ಇದು ಎಲ್ಲದರದನ್ನು ನಾನು ಕಟಿಂಗು ಹೇಳಿರ್ತೀನಿ, ಸ್ಟಿಚಿಂಗು ಕೂಡ ಹೇಳ್ಕೊಡ್ತೀನಿ. ನೀವು ಆದಷ್ಟು ಯಾಕೆ ಅಂದರೆ ನೋಡಿ, ನೀವು ಇದನ್ನೆಲ್ಲ ಕಲ್ತ್ರಿ ಅಂದರೆ ಮಾತ್ರ ಒಂದು ಪರ್ಫೆಕ್ಟ್ ಟೈಲರ್ ಆಗೋಕ್ಕೆ ಸಾಧ್ಯ. ಬರೀ ನಾನು ಸಾದಾ ಬ್ಲೌಸಲ್ಲೇ ಇರ್ತೀನಿ ಅಂತಂದರೆ ಸುಮ್ಮನೆ ಟೈಮ್ ವೇಸ್ಟು. ನಿಮಗೆ ನೀವು ಮಷಿನ್ ತಂದಿರೋದಕ್ಕೂ ನಿಮಗೆ ಅಷ್ಟು ಯೂಸ್ ಆಗಲ್ಲ. ಎಲ್ಲ ಥರದ್ದು ಕಲ್ತ್ರಿ ಅಂದರೆ ಈಗ ನೋಡಿ, ನೀವು ಬರೀ ಸಾದಾ ಬ್ಲೌಸ್ ಹೊಲಿತಾ ಇದ್ದರೆ ಪ್ಯಾಚ್ ವರ್ಕ್ ಬ್ಲೌಸು, ಪ್ರಿನ್ಸ್ ಕಟ್ ಬ್ಲೌಸ್ಗೆ ಬೇರೆಯವ್ರ ಹತ್ರ ಹೋಗ್ತಾರೆ. ಅಥವಾ ನೀವು ಬರೀ ಲೈನಿಂಗು ಅಥವಾ ಸಿಂಗಲ್ಲು ಡಬಲ್ ಇವೆರಡೇ ನಾನು ಹೊಲಿತೀನಿ ಅಂತ ಅಂದರೆ ಅವರೆಲ್ಲ ಕಟೋರಿ, ಪ್ರಿನ್ಸ್ ಕಟ್ಟು, ಕ್ರಾಸ್ ಕಟ್ಟಿಂಗು ಇದಕ್ಕೆಲ್ಲ ಬೇರೆಯವ್ರ ಕಡೆ ಹೋಗ್ತಾರೆ. ನೀವು ಇದು ಎಲ್ಲದು ಕಲ್ತಿದ್ರಿ ಅಂದರೆ ನಿಮಗಿದು ಎಲ್ಲ ಅದ್ರದ್ದು ನಿಮಗೆ ಸಿಗುತ್ತೆ ಬಟ್ಟೆ. ಹಾಗಾಗಿ ಒಂದು ಕಲಿಬೇಕಂದ್ರೆ ಪ್ರತಿಯೊಂದು ಎಲ್ಲದನ್ನು ಕಲ್ತಿರಬೇಕು ನೀವು. ಇನ್ನೂ ಒಂದು ಏನು ಹೇಳಬೇಕು ಅಂದರೆ ನಾನು ಈಗ ಏನು ಹೇಳ್ತಾ ಇರ್ತೀನಿ ಅದನ್ನು ನೀವು ಆದಷ್ಟು ನೀವೇ ನಿಮ್ಮ ಬುಕ್ಕಲ್ಲಿ ಬರ್ಕೋಬೇಕಾಗತ್ತೆ. ತುಂಬ ಜನ ನನಗೆ ಕಮೆಂಟ್ಸ್ ಮಾಡ್ತಾಯಿದ್ದೀರಾ, ಫೋಟೋ ಹಾಕಿ ಅಂದರೆ ನನಗೆ ಹೊಲಿಯೋದೊಂದು ಕಡೆ, ಈ ಕೆಲಸ ಒಂದು ಕಡೆ ಇರೋದ್ರಿಂದ ನನಗಷ್ಟು ಟೈಮ್ ಸಿಗೋದಿಲ್ಲ. ಹಾಗಾಗಿ ನಾನು ಏನು ಹೇಳ್ತಾ ಇರ್ತೀನಿ ಅದನ್ನು ನೀವು ಅಬ್ಸರ್ವ್ ಮಾಡಿ ಕೇಳಿಸ್ಕೊಂಡು ಅದನ್ನೇ ನಿಮಗೆ ಅರ್ಥ ಆಗೋ ರೀತಿ ನಿಮಗೆ ಬರೋ ಭಾಷೆಯಲ್ಲಿ ನೀವು ಬರ್ಕೋಬಹುದು. ಆ ರೀತಿ ಬರ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಆದಷ್ಟು ಇದು ಫುಲ್ ಸ್ಕ್ರೀನ್ ಇಂದ ನೋಡೋದನ್ನು ನೀವು ನೋಡಬೇಕಾಗುತ್ತೆ. ಆ ರೀತಿ ನೋಡಿದಾಗ ನಾನು ಇಲ್ಲೇನು ಬರೆಯೋದಾಯಿತು, ಕಟಿಂಗ್ ಆಯಿತು, ಪ್ರತಿಯೊಂದು ನಿಮಗೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಆದಷ್ಟು ಫುಲ್ ಸ್ಕ್ರೀನಲ್ಲಿ ನೋಡಿ. ಇದು ನಾನು ಇಲ್ಲೇನು ಬರೀತೀನೋ ಅದೆಲ್ಲ ನಿಮಗೆ ನೀಟಾಗಿ ಕಾಣಿಸುತ್ತೆ. ಬನ್ನಿ ಫ್ರೆಂಡ್ಸ್, ಆಗಿದ್ರೆ ಇದು ಫಸ್ಟ್ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡೋಣ. ನಾವು ಫಸ್ಟ್ನೇ ಕ್ಲಾಸ್ದು ಏನಿದೆ ಸಾದಾ ಬ್ಲೌಸ್ ಇದೆ. ನಾನು ಈ ಸಾದಾ ಬ್ಲೌಸಿಂದು ಆಲ್ರೆಡಿ ನಿಮಗೆ ವಿಡಿಯೋನ ಮಾಡಿದ್ದೀನಿ ನೋಡಿ. ಇದು ಪ್ರಿನ್ಸ್ ಕಟ್ಟದಿದೆ, ಕಟೋರಿದಿದೆ ನೋಡಿ. ಸಾದಾ ಬ್ಲೌಸು ಇದನ್ನು ಬಟ್ಟೆ ಯಾವ ರೀತಿ ಮಡಚಬೇಕು, ಯಾವ ರೀತಿ ಕಟ್ ಮಾಡಬೇಕು, ಯಾವುದು ಎಲ್ಲಿ ಅಳತೆ ತೊಗೋಬೇಕು ಅನ್ನೋದೆಲ್ಲ ಡೀಟೇಲ್ಸು ಕೂಡ ನಾನು ನಿಮಗೆ ಇದರಿಂದ ಕೊಟ್ಟಿದ್ದೀನಿ. ಈ ವಿಡಿಯೋ ಯಾರು ನೋಡಿಲ್ಲ ಆದಷ್ಟು ನೀವು ಈ ವಿಡಿಯೋನ ನೋಡಿ, ನಿಮಗೆ ಎಲ್ಲ ಅರ್ಥ ಆಗುತ್ತೆ. ನೀವು ಒಂದರಿಂದ ವಿಡಿಯೋಗಳನ್ನು ಒಂದು ಸೀರಿಯಲ್ಲಾಗಿ ನೋಡ್ಕೊಂಡು ಬಂದರೆ ನೀವು ಕರೆಕ್ಟಾಗಿ ಕಲಿಬೋದು. ಮಧ್ಯದಲ್ಲಿ ಒಂದು ವಿಡಿಯೋ ಸ್ಕಿಪ್ ಮಾಡಿ ನೆಕ್ಸ್ಟ್ ವಿಡಿಯೋಗೆ ಜಂಪ್ ಆದ್ರಿ ಅಂದರೆ ಮತ್ತೆ ನಿಮಗೆ ಯಾವುದೋ ಒಂದು ಮಿಸ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಆದಷ್ಟು ಎಲ್ಲ ವಿಡಿಯೋಗಳನ್ನು ನಾನು ಹಾಕೋದು ಕ್ಲಾಸ್ 1, 2, 3, 4 ಅಂತಲೇ ನಾನು ಕ್ಲಾಸ್ ವೈಸ್ ಹಾಕಿರ್ತೀನಿ. ಅದ್ರ ಪ್ರಕಾರನೇ ನೀವು ನೋಡ್ಕೊಂಡು ಬಂದ್ರಿ ಅಂದರೆ ನೀವು ಆರಾಮವಾಗಿ ಈ ಡಿಸೈನ್ ಬ್ಲೌಸ್ ಕೋರ್ಸ್ ಏನಿದೆ ಇದರಲ್ಲಿ ಎಲ್ಲ ಥರದ್ದನ್ನು ನೀವು ಕಲಿಬೋದಾಗತ್ತೆ. ಬನ್ನಿ ಫ್ರೆಂಡ್ಸ್, ಈಗ ನಾವು ಮೊದಲಿಗೆ ಸಾದಾ ಬ್ಲೌಸಲ್ಲಿ ನಮಗೆ ಈ ರೀತಿಯಾಗಿ ಸಾದಾ ಬ್ಲೌಸು ಇದನ್ನು ನಾವು ಅಳತೆ ಹೇಗೆ ತಗೊಳ್ಳೋದು, ಅಳತೆ ಯಾಕೆಂದರೆ ಈಗ ತುಂಬ ಜನ ಕೆಲವೊಂದು ವಿಡಿಯೋಗಳನ್ನು ನಾನು ಹಾಕಿರುವಂಥದ್ದನ್ನು ಯಾವುದಾದ್ರೂ ನೀವು ಮಿಸ್ ಮಾಡ್ಕೊಂಡಿದ್ರೆ ನೀವು ಇದರಿಂದ ಕೂಡ ವಾಪಸ್ ಈ ಅಳತೆ ಬ್ಲೌಸಿಂದ ತುಂಬ ಈಸಿ ಮೆಥಡ್ ಇದು. ಇಷ್ಟು ಈಸಿ ಮೆಥಡ್ಡು ನೀವು ಒಂದು ಸಲ ನೀವು ಇದನ್ನು ಫಾಲೋ ಮಾಡಿದ್ರಿ ಅಂದರೆ ಖಂಡಿತ ಈ ಸಿಂಗಲ್ ಬ್ಲೌಸು ಏನು ಹೇಳ್ತೀನಿ ನಾನು ಪ್ಲೇನ್ ಬರದೇ ಇರೋರು ಕೂಡ ಇದನ್ನು ನೀವು ಕಲಿಬೋದಾಗತ್ತೆ. ಇದರಿಂದ ನಾನು ಮೆಜರ್ಮೆಂಟ್ ತೊಗೊಂಡು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ಗೆ ನಾನು ಈ ಮೆಜರ್ಮೆಂಟ್ನ ನಾನು ಇಲ್ಲೇನು ಬರ್ಕೊಳ್ಳಲ್ಲ, ಡೈರೆಕ್ಟ್ ಅಳತೆ ಬ್ಲೌಸಿಂದ ಅಳತೆ ಇಟ್ಕೊಂಡು ಬಟ್ಟೆಲ್ಲ ಹಾಕಿ ನಾನು ನಿಮಗೆ ಕಟ್ ಮಾಡೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಮೊದಲಿಗೆ ನಾನೇನು ಇಟ್ಕೊತೀನಿ ಅಂದರೆ ಇದು ತುಂಬಾ ಈಸಿ ಮೆಥಡು. ಈ ಸಿಂಗಲ್ ಬ್ಲೌಸಲ್ಲೇ ನಿಮಗೆ 4 ಥರ ಕಟಿಂಗ್ ಬರುತ್ತೆ. ಫ್ರಂಟು ಬ್ಯಾಕು ಸಪ್ರೇಟಾಗಿ ಕಟ್ ಮಾಡುವಂಥದ್ದು ಬೇರೆ ಬೇರೆ ತುಂಬ ವಿಧಾನಗಳಿದೆ ಈ ಸಿಂಗಲ್ ಬ್ಲೌಸಲ್ಲೇ. ಈಗ ನಾನು ಹೇಳ್ಕೊಡ್ತಾ ಇರುವಂಥದ್ದು ನಾರ್ಮಲಾಗಿ ನೀವು ಸುಮ್ಮನೆ ಬೇಸಿಕ್ ಕಲಿತಾ ಇದ್ದೀನಿ, ನಾನು ಕಲಿತೀನಿ, ಇದನ್ನ ನೋಡ್ಕೊಂಡು ಕಲಿತಾ ಇದ್ದೀನಿ ಅನ್ನೋರು ಒಂದೊಂದನ್ನೇ ನೀವು ನೋಡಿದಾಗ ಖಂಡಿತವಾಗ್ಲೂ ಕಲಿಬೋದಾಗತ್ತೆ. ಇದು ಏನು ಬರದೇ ಇರೋರು ಕೂಡ ನೀವು ಈ ಕಟಿಂಗ್ನ ಟ್ರೈ ಮಾಡ್ಬೋದು. ಈ ಕಟಿಂಗಿಂದ ಟ್ರೈ ಮಾಡಿದ್ರಿ ಅಂದರೆ ಇದರ ಎಂಡ್ ಒಳಗಡೆ ನೀವು ಖಂಡಿತವಾಗ್ಲೂ ಕಲಿಬೋದು ಡಿಸೈನ್ ಬ್ಲೌಸ್ನ ನೋಡಿ. ಮೊದಲಿಗೆ ನಾನು ಉಲ್ಟಾ ಸೈಡ್ ಇಟ್ಕೊಂಡಿದ್ದೀನಿ
ನೋಡಿ. ಮೊದಲಿಗೆ ನಾನು ಇದನ್ನು ಉಲ್ಟಾ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇದು ರೈಟ್ ಸೈಡ್ ಆಗಿರುತ್ತೆ ಬ್ಲೌಸಿನ. ನಮಗೆ ರೈಟ್ ಸೈಡ್ ಬ್ಲೌಸ್ ರೈಟ್ ಸೈಡ್ ಆಗಿರುವಂಥದ್ದು. ಇದರಲ್ಲೇನಿದೆ ಹುಕ್ ಲಾಕ್ ಬಂದಿದೆ ನೋಡಿ. ಈ ಕಡೆ ನಾನು ಇಟ್ಕೊಂಡಿದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಮೆಜರ್ಮೆಂಟ್ ತೊಗೊತಾರೆ, ಬಟ್ ಕಟಿಂಗ್ ಸ್ಟಿಚಿಂಗ್ ಎಲ್ಲ ಸೇಮ್ ಇರುತ್ತೆ, ಒಂದೊಂದು ಮೆಥಡ್ ಚೇಂಜ್ ಇರುತ್ತೆ ಅಷ್ಟೇ. ನನಗೆ ಮಾತ್ರ ಈ ಥರ ರೂಢಿಯಾಗಿದೆ. ಯಾಕೆಂದರೆ ನಾನು ಎಕ್ಸ್ಟ್ರಾ ಸೇರಿಸೋದಾಯಿತು ಏನೇ ಆಯಿತು ಇದರಲ್ಲಿ ನಿಮಗೆ ಬಿಗಿನರ್ಸ್ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಇರೋದಿಲ್ಲ. ಹಾಗಾಗಿ ನೋಡಿ, ಫಸ್ಟ್ಗೆ ನಾನು ಎದೆ ಸುತ್ತಳತೆನ ತೊಗೊತಾ ಇದ್ದೀನಿ. ಎಷ್ಟಿದೆ ಇದು? 9.25 ಇಂಚ್ ಬರ್ತಾ ಇದೆ. ಇದು ರೆಡಿ. ನಾವು 10 ಇಂಚಿಗೆ ಇದನ್ನು ತೊಗೋಬೋದು ನೋಡಿ. ಈ ಬಟ್ಟೆನೂ ಅಷ್ಟೇ. ಬಟ್ಟೆ ಯಾವ ರೀತಿ ಹಾಕೋದು ಎಲ್ಲದನ್ನು ನಾನು ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ದೀನಿ. ಇದು ಫೋಲ್ಡಿಂಗ್ ಸೈಡು ನನ್ನ ಕಡೆ ಇದೆ ನೋಡಿ. ಇದು ಓಪನ್ ಇರೋದು ನನಗೆ ಆಪೋಸಿಟಲ್ಲಿದೆ. 9.25 ಇಂಚ್ ಇದೆ. 1/4 ಇಂಚ್ ಎಕ್ಸ್ಟ್ರಾ ಅಂದರೂ 10 ಇಂಚಿಗೆ ನಾನು ಇದನ್ನು ತೊಗೊತಾ ಇದ್ದೀನಿ. 10 ಇಂಚಿಗೆ ಇದನ್ನು ತೊಗೊಂಡು ಕರೆಕ್ಟಾಗಿ, ಅಂದರೆ ನಾನು ಡಬಲ್ ಪೀಸ್ ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ನೀವು ಯಾರು ಡಬಲ್ ಹಾಕ್ಕೊಳಕ್ಕೆ ಹೋಗಬೇಡಿ. ಸ್ಟಾರ್ಟಿಂಗ್ ಕಟ್ಟಿಂಗ್ ಮಾಡ್ತಾ ಇರೋರಾದರೆ ಆದಷ್ಟು ನೀವು ಸಿಂಗಲ್ ಬ್ಲೌಸ್ ಒಂದೊಂದೇ ಹಾಕ್ಕೊಳ್ಳೋದನ್ನು ಕಲಿಬೇಕಾಗತ್ತೆ, ರೂಢಿ ಮಾಡ್ಕೊಳ್ಳಿ ನೋಡಿ. ಈಗಿದು 10 ಇಂಚು ಇದೆ. ಇದು ಬಟ್ಟೆ ಕೂಡ 10 ಇಂಚ್ ಇದೆ. ಇದನ್ನು ಈಗ ನಾನು ಕಟ್ ಮಾಡ್ತಾ ಇದ್ದೀನಿ. ಆನಂತರ ಇದನ್ನು ನಾನು ಟೇಬಲ್ ಸಣ್ಣದಿದೆ ಅಂತ ಈ ರೀತಿ ಹಾಕ್ಕೊಂಡಿದ್ದೀನಿ. ಇದನ್ನೇ ನಾವು ವಾಪಸ್ ಮತ್ತೆ ತೆಗೆದು ಈ ರೀತಿ ಹಾಕ್ಕೋಬೇಕಾಗತ್ತೆ. ತುಂಬಾ ಈಸಿ ಇದೆ ಫ್ರೆಂಡ್ಸ್. ಇದು ನೀವು ಬರದೇ ಇರೋರು ಕೂಡ ಖಂಡಿತ ಕಲಿಬೋದು ಈ ಕಟಿಂಗ್ನ ನೋಡಿ. ನಾನು ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ಇದು ನನಗೆ ಬಲಭಾಗದಲ್ಲಿದೆ, ಬಲಗಡೆ ಸೈಡಿಗೆ ಇದೆ ನಂದಿದು ಎಂಡ್. ಈ ರೀತಿನೇ ಇಟ್ಕೋಬೇಕಾಗತ್ತೆ ನಾವು ನೋಡಿ. ನಾನು ಹೇಗೆ ಇಟ್ಕೊತಾ ಇದ್ದೀನಿ ಅನ್ನೋದನ್ನು ಕೂಡ ನೀವು ಎಲ್ಲವನ್ನು ಒಂದೊಂದೇ ಅಬ್ಸರ್ವ್ ಮಾಡಿ ನೋಡಬೇಕಾಗತ್ತೆ. ಇಲ್ಲಿ ಎಕ್ಸ್ಟ್ರಾ ಏನಾದರೂ ಸಪೋಸ್ ಒಂದು ಸ್ವಲ್ಪ ಕ್ರಾಸ್ ಆಗಿತ್ತು ಅಂದರೂ ನಮಗೆ ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ನಾನು ನಿಮಗೆ ಅವ್ರೇನಾದರೂ ಅಳತೆ ಬ್ಲೌಸಲ್ಲಿ ಆಲ್ಟ್ರೇಷನ್ ಇದೆ, ಇದನ್ನು ಸರಿ ಮಾಡಿ ಅಂತ ಹೇಳಿದ್ರು ಕೂಡ ಅದನ್ನು ಯಾವ ರೀತಿ ಅನ್ನೋದು ಕೂಡ ನೀವು ಇದರಲ್ಲಿ ಕಲಿಬೋದಾಗತ್ತೆ ನೋಡಿ. ಎದೆ ಸುತ್ತಳತೆ ನಾನು ಅದರಲ್ಲಿ 10 ಇಂಚ್ ಇದೆ, ಇದರಲ್ಲೂ ಕೂಡ ನಾನು 10 ಇಂಚನ್ನ ತೊಗೊಂಡಿದ್ದೀನಿ. ನಂತರ ಉದ್ದ ಹೇಗೆ ತಗೋಬೇಕು, ಈ ರೀತಿ ನೋಡಿ. ಈ ಶೋಲ್ಡರ್ ಪಟ್ಟಿಯಿಂದ ಈ ಎಂಡ್ವರೆಗೂ ಉದ್ದ ಎಷ್ಟಿದೆ, ಇದರಲ್ಲಿ ನನಗೆ ಅವ್ರು ಏನು ಹೇಳಿದ್ದಾರೆ, ಅರ್ಧ ಇಂಚು ಇದು ಉದ್ದ ಇರಲಿ ಅಂತ ಹೇಳಿದ್ದಾರೆ. ಅದನ್ನು ನಾವು ಯಾವ ರೀತಿ ತೊಗೋಬೇಕು ಅಂತ ನೋಡೋಣ ನೋಡಿ. ಇದು ಉದ್ದ ಬಂದು 12 ಇಂಚು ಉದ್ದ ಇದೆ. ಈ 12 ಇಂಚು ಉದ್ದ ಅಂದರೆ ಇದಕ್ಕೆ ನಾವು ಅರ್ಧ ಇಂಚು ಎಕ್ಸ್ಟ್ರಾ ತೊಗೋಬೇಕು. ಎಕ್ಸ್ಟ್ರಾ ಅಂದರೆ ಇದು ಯಾವುದೇ ರೀತಿ ಮಾರ್ಜಿನ್ ಅಲ್ಲ, ಬ್ಲೌಸೇ 12.5 ಇದೆ ಅಂತ ತಿಳ್ಕೊಬೇಕಾಗತ್ತೆ. ಅದಕ್ಕೆ ನಾವು 2 ಇಂಚನ್ನ ಸೇರಿಸ್ಬೇಕಾಗತ್ತೆ. ಹೇಳಿದ್ನಲ್ಲ ನಾನು, ಬ್ಲೌಸಲ್ಲಿ ತುಂಬ ವಿಧಾನಗಳಿದ್ದಾವೆ. ಅದರಲ್ಲಿ ನಾನು ಒಂದು ವಿಧಾನ ನಿಮ್ಗೆ ಹೇಳ್ಕೊಡ್ತಾ ಇರೋದು. ಮುಂದಕ್ಕೆ ಹೋಗ್ತಾ ನೀವು ಎಲ್ಲ ವಿಧಾನಗಳನ್ನು ಕಲಿಬೋದು. ಇದರಲ್ಲಿ ನಾವು ಯಾವುದೇ ರೀತಿ ಸಪ್ರೇಟ್ ಬೆಲ್ಟ್ ಹಚ್ಚುತ್ತಾ ಇಲ್ಲ ಬೆನ್ಪಟ್ಟಿಗೆ. ಇದರಲ್ಲೇ ಮಡಿಚಿ ಹಾಕುವಂಥದ್ದು ನೋಡಿ. ಇದರಲ್ಲಿ ಮಡಿಚಿದಾರಲ್ಲ ಈ ರೀತಿಯೇ ಬರುತ್ತೆ. ಇದಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ಬೆಲ್ಟ್ ಬರೋದಿಲ್ಲ, ಅಂದರೆ ಬೆನ್ಪಟ್ಟಿ ಇರೋದಿಲ್ಲ. ಈಗ ಎಷ್ಟಿದೆ ಇದು? 12 ಇಂಚು ಉದ್ದ ಇದೆ. ಎಕ್ಸ್ಟ್ರಾ ನಾವು ಅರ್ಧ ಇಂಚು ತೊಗೊಂಡಿದ್ದೀವಿ. ಇದಕ್ಕೆ ಪ್ಲಸ್ 2 ಇಂಚು ಮಾರ್ಜಿನ್. ಈ 2 ಇಂಚು ನಮಗೆ ಲೆಕ್ಕ. ಅಂದರೆ ನಾನು ಎಷ್ಟು ತೊಗೊತಾ ಇದ್ದೀನಿ? 14.5 ಇಂಚನ್ನ ತೊಗೊತಾ ಇದ್ದೀನಿ. 14.5 ನೋಡಿ. ಈ ಮಾರ್ಕ್ ಏನಿದೆ ಇಲ್ಲಿಂದ 14.5 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ, ಯಾವ ರೀತಿ ಫೋಲ್ಡ್ ಮಾಡಿದ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ. ಈ ಬಿಗಿನರ್ಸ್ ಆಗಿರೋದ್ರಿಂದ ನಾನು ನಿಮಗೆ ವಿಡಿಯೋ ದೊಡ್ಡದಾದರೂ ಪರವಾಗಿಲ್ಲ, ಎಲ್ಲ ಕಲಿಬೇಕು. ಯಾಕೆಂದರೆ ಈಗ ಒಂದು ಹೇಳ್ಕೊಡ್ತೀವಿ ಅಂದರೆ ಅರ್ಧಂಬರ್ಧ ಹೇಳ್ಕೊಟ್ರೆ ಅದು ಏನಕ್ಕೂ ಉಪಯೋಗ ಇಲ್ಲ ನೋಡಿ. ಈ ರೀತಿ ಕರೆಕ್ಟಾಗಿ ಒಂದು ಸ್ಕೇಲ್ನ ಸೆಂಟ್ರಲ್ಲಿ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡಿ. ಈ ಸ್ಕೇಲ್ನ ನೀವು ಟೈಟಾಗಿ ಇಟ್ಕೊಂಡಿರಿ. ಆಗ ನಿಮಗೆ ಒಂದು ಕಡೆ ಲೂಸು, ಇಲ್ಲಿ ಭುಜ ಬರೋ ಹತ್ರ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, ನೀಟಾಗಿ ಬರುತ್ತೆ. ಹಾಗಾಗಿ ನೋಡಿ ಈ ರೀತಿ ಇಟ್ಕೊಳ್ಳಿ, ಇದು ನಿಮಗೆ ಕರೆಕ್ಟಾಗಿ ಬರುತ್ತೆ. ಮೇನ್ ಇಂಪಾರ್ಟೆಂಟ್ ಏನು ಅಂದರೆ ಈ 2 ಎಡ್ಜ್ ಏನಿದೆ, ಕೆಳಭಾಗದಲ್ಲಿ ಇರೋದು ಮೇಲ್ಭಾಗದಲ್ಲಿ ಇರೋದು ಎರಡೂ ಕೂಡ ಕರೆಕ್ಟಾಗಿ ಇರಬೇಕಾಗತ್ತೆ. ಇದನ್ನು ನೀವು ಅಬ್ಸರ್ವ್ ಮಾಡಿ, ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ನೋಡಿ. ಈ ರೀತಿ ನಾವು ಫ್ಲಾಟಾಗಿ ಮಾಡಿದಾಗ ಇದು ಕರೆಕ್ಟಾಗಿ ಬರುತ್ತೆ.
ಈಗ ಈ ಅಳತೆ ಹೀಗೆ ನಾನು 4.5 ಇಂಚಿನ ಭುಜ ತೊಗೊತಾ ಇದ್ದೀನಿ. ಯಾಕೆಂದರೆ ತುಂಬ ಸಣ್ಣ ಸೈಜ್, ನಾವು 1.5 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀವಿ ಅಂತ ಅಂದ್ರೂ ಬರೀ 8.5 ಇಂಚ್ ಅಷ್ಟೇ ಇರುತ್ತೆ. ಇವ್ರದ್ದು 8 ಇಂಚ್ ಇದೆ ಇದು ಎದೆ ಸುತ್ತಳತೆ. ಹಾಗಾಗಿ ನಾನು ಇದು ಈ ಬೇಸ್ ಮೇಲೆ ನಾನು 4.5 ಇಂಚಿನ ತೊಗೊತಾ ಇದ್ದೀನಿ. ಇದನ್ನು ಶೋಲ್ಡರ್ ಸೇಮ್ ಹಾರ್ಮೋಲ್ ಕೂಡ ನಾನು 4.5 ಇಂಚ್ಗೆ ತೊಗೊತಾ ಇದ್ದೀನಿ. ನಂತರ ಕ್ರಾಸ್ ಬೆಲ್ಟ್ ಎಷ್ಟು ಬರ್ತಾ ಇದೆ ಅಂತ ನೋಡೋಣ. ಕ್ರಾಸ್ ಬೆಲ್ಟ್ ಅಂದರೆ ಎಲ್ಲಿಂದ ಎಲ್ಲಿಗೆ ತೊಗೋಬೇಕು ನಾವು ಕ್ರಾಸ್ ಬೆಲ್ಟ್ ಹಿಡಿಬೇಕಾದ್ರೆ ಇಲ್ಲೊಂದು ಡಾಟ್ಸ್ ಇರುತ್ತೆ. ಫಸ್ಟ್ನೇ ಡಾಟ್ಸ್ ಇದು ಶೋಲ್ಡರ್ ಪಟ್ಟಿ ಸೆಂಟರ್, ಸರಿನಾ? ಇದಕ್ಕೆ ಸೆಂಟ್ರ್ ತೊಗೋಬೇಕಾಗತ್ತೆ. ಇದು ಎರಡರ ಮಧ್ಯದಿಂದ ಹಿಡ್ಕೊಂಡು ಇಲ್ಲಿ ಈ ಡಾಟ್ಸ್ ಏನಿರುತ್ತೆ ಫಸ್ಟ್ನೇ ಡಾಟ್ಸ್ ಇದಕ್ಕೆ ತೊಗೋಬೇಕಾಗತ್ತೆ. ಎಷ್ಟಿದೆ ಇದು? 10.5 ಇಂಚ್ ಇದೆ. ಇದು 10.5 ಇಂಚ್ ಇದ್ದಾಗ ನಾವು ಇದಕ್ಕೆ ಮಾರ್ಜಿನ್ ಎಕ್ಸ್ಟ್ರಾ ಎಷ್ಟು ತೊಗೋಬೇಕಾಗತ್ತೆ? 1 ಇಂಚು ತೊಗೋಬೇಕಾಗತ್ತೆ. 10.5ಇಂದ 1 ಇಂಚ್ ಎಕ್ಸ್ಟ್ರಾ ಹಾಕಿದಾಗ ಎಷ್ಟಾಗುತ್ತೆ? 11.5 ಇಂಚ್ ಆಗುತ್ತೆ. 11.5 ಇಂಚ್ ಇನ್ನೂ ಒಂದೇನು ಅರ್ಧ ಇಂಚು ನಾವು ಬ್ಯಾಕಲ್ಲಿ ಉದ್ದ ತೊಗೊಂಡಿದ್ದೀವಿ. ಅದೇ ರೀತಿ ಫ್ರಂಟ್ಗೂ ಕೂಡ ಅರ್ಧ ಇಂಚಿನ ಉದ್ದ ತೊಗೋಬೇಕಾಗತ್ತೆ. ಉದ್ದ ನಮಗೆ ಎಲ್ಲಿ ಬರುತ್ತೆ? ಇದರಿಂದಾನೇ ಬರೋದು. ಇದನ್ನು ಒಂದು ಅಬ್ಸರ್ವ್ ಮಾಡ್ಕೊಳ್ಳಿ ನೀವು. ಈಗ ಮುಂದೆ ಮಾತ್ರ ನಾವು ಅರ್ಧ ಇಂಚು ತೊಗೊಂಡು ಮುಂಭಾಗದಲ್ಲಿ ನಾವು ತೊಗೊಳ್ಳಿಲ್ಲ ಅಂತಂದರೆ ಬ್ಲೌಸ್ ಏನಾಗುತ್ತೆ? ಹಿಂದೆ ಕೆಳಗಡೆ ಮುಂದೆ ಮೇಲುಗಡೆ ಹೋಗೋ ರೀತಿ ಆ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿರುತ್ತೆ. ನೀವೇನಾದರೂ ಅವರೇನಾದರೂ ಮುಂದೆ ನನಗೆ ಕ್ರಾಸ್ ಬೆಲ್ಟ್ ಬಂದು ಅರ್ಧ ಚೆಸ್ಟ್ ಮೇಲೆ ಕೂಡ್ತಾ ಇದೆ ಅಂತ ಪ್ರಾಬ್ಲಮ್ ಇದ್ದಾಗ ನೀವೇನು ಮಾಡಬೇಕು? ಈ ಕ್ರಾಸ್ ಬೆಲ್ಟ್ ಅರ್ಧ ಇಂಚು ಎಕ್ಸ್ಟ್ರಾ ತೊಗೋಬೇಕು. ಅಥವಾ ತುಂಬ ಮೇಲಕ್ಕಿದೆ ಅನ್ನೋ ಹಾಗಿದ್ರೆ ಅಂದಾಜು ನೀವು ಅವ್ರು ನೋಡಿ ಅವ್ರ ಹೈಟಿಗೆ ಆ ಕ್ರಾಸ್ ಬೆಲ್ಟ್ ಇದೆಯಾ ಇಲ್ಲ ಅಂತ ನಿಮಗೆ ಅಂದಾಜಲ್ಲಿ ಗೊತ್ತಾಗ್ಬಿಡುತ್ತೆ. ಹಾಗೇನಾದರೂ ಆ ಬ್ಲೌಸಲ್ಲಿ ಅದಕ್ಕಿಂತ 1 ಇಂಚು ಅರ್ಧ ಇಂಚು ಇಡ್ರಿ ಅಂತ ಅಂದಾಗ ನೀವು ಬ್ಯಾಕ್ ಸೈಡಲ್ಲಿ ಕೂಡ ತೊಗೋಬೇಕಾಗತ್ತೆ. ಆಯಿತಾ? ಈ ಕ್ರಾಸ್ ಅಂದರೆ ಈಗ ನೋಡಿ, ಈ ಕ್ರಾಸ್ ಬೆಲ್ಟು ಸೈಜ್ ಎಷ್ಟಿದೆ? ಅದೇನಾದರೂ ಕ್ರಾಸ್ ಬೆಲ್ಟ್ ಸೈಜು ಇಷ್ಟು ಬಂದಿದೆ ಅಂದ್ಕೊಳ್ಳಿ. ನೋಡಿ ಈಗ ಇದು ಎಷ್ಟಿದೆ? 1.5 ಇಂಚ್ ಇದೆ ಈ ಅಳತೆ ಬ್ಲೌಸಲ್ಲಿ. ಅದು ಏನಾದರೂ 2.5 ಇಂಚ್ವರೆಗೂ ಕ್ರಾಸ್ ಬೆಲ್ಟ್ ಇತ್ತು, ಅದು ಕೂಡ ನಿಮಗೆ ಪ್ರಾಬ್ಲಮ್ ಆಗಬಹುದು. ಯಾಕೆಂದರೆ ಈ ಎರಡು ಕಡೆ ನೀವು ತೊಗೊಂಡ್ಬಿಟ್ರೆ ಬ್ಲೌಸ್ ತುಂಬಾ ಲೆಂತ್ ಆಗಿಬಿಡುತ್ತೆ. ಈ ಕ್ರಾಸ್ ಬೆಲ್ಟ್ ನೋಡಬೇಕು, ನಮಗೆ ಮಿನಿಮಮ್ ಒಂದು ಕ್ರಾಸ್ ಬೆಲ್ಟ್ ಅಂದರೆ 2 ಇಂಚ್ ಆದರೂ ಇರಬೇಕು. 2 ಇಂಚು ಆ ಬ್ಲೌಸಿಗೆ ಸರಿಯಾದ ಅಳತೆ. ಇಲ್ಲಿ ನೋಡಿ ಅಷ್ಟೇ, 1.25 ಇದ್ದರೂ ಅಡ್ಡಿ ಇಲ್ಲ, ನಡೆಯುತ್ತೆ. 1.25 ಅಥವಾ 2 ಇಷ್ಟಕ್ಕಿಂತ ಕ್ರಾಸ್ ಬೆಲ್ಟ್ ದೊಡ್ಡದಿತ್ತು ಅಂದರೆ ಏನಾಗುತ್ತೆ? ಈ ನಾವು ಈಗೇನು 11.5ಗೆ ತೊಗೊಂಡಿರ್ತೀವಿ 11ಕ್ಕೆ ತೊಗೊಂಡಿರ್ತಾರೆ ಅಂದರೆ ಅರ್ಧ ಇಂಚು ಮೇಲಕ್ಕೆ ಹೋಗಿರುತ್ತೆ. ಅವಾಗೂ ಕೂಡ ನಿಮಗೆ ಪ್ರಾಬ್ಲಮ್ ಬರುತ್ತೆ. ಆ ರೀತಿ ಬರಬಾರ್ದು ಅಂದರೆ ಕ್ರಾಸ್ ಬೆಲ್ಟ್ನು ಚೆಕ್ ಮಾಡ್ಕೋಬೇಕು. ನೀವು ಅವ್ರೇನಾದರೂ ಇಲ್ಲ ಎಲ್ಲ ಬ್ಲೌಸ್ ಕರೆಕ್ಟಾಗಿದೆ, ಮುಂದ್ಗಡೆ ಮಾತ್ರ ತುಂಬ ನನಗೆ ಉದ್ದ ಇದೆ. ಒಂದೊಂದು ಬ್ಲೌಸ್ನ ನೀವು ನೋಡ್ಬೋದು, ಮುಂದಕ್ಕೆ ಬಂದಿರುತ್ತೆ, ಹಿಂದ್ಗಡೆದೆಲ್ಲ ಮೇಲಕ್ಕೆ ಅರ್ಧ ಬೆನ್ನಿಗೆ ಹೋಗಿರುತ್ತೆ. ಆ ರೀತಿಯೂ ಕೂಡ ಬ್ಲೌಸ್ ಇರ್ತವೆ. ಆವಾಗ ನೀವೇನು ಮಾಡಬೇಕಾಗುತ್ತೆ? ಈ ಕ್ರಾಸ್ ಬೆಲ್ಟ್ ಸೈಜ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಈಗ ಒಂದು ಬ್ಲೌಸಲ್ಲಿ ನಿಮಗೆ ಬರೀ ಕ್ರಾಸ್ ಬೆಲ್ಟಲ್ಲೇ ಎಲ್ಲ ಬ್ಲೌಸಿನ ಉದ್ದ ಅಡಗಿರೋದೇ ನಿಮಗೆ ಈ ಕ್ರಾಸ್ ಬೆಲ್ಟಲ್ಲಿ. ಈ ಉದ್ದ ಏನು ತೊಗೊತೀರಾ ಇದಕ್ಕೆ ಮ್ಯಾಚ್ ಆಗೋ ರೀತಿ ನೀವು ಕ್ರಾಸ್ ಬೆಲ್ಟ್ ತೊಗೊಂಡ್ರಿ ಅಂದರೆ ಆ ಬ್ಲೌಸು ಹಿಂದೇನೂ ದೊಡ್ಡದಾಗಲ್ಲ ಮುಂದೆನೂ ದೊಡ್ಡದಾಗಲ್ಲ, ಎರಡು ಕರೆಕ್ಟ್ ಈವನ್ ಆಗಿರುತ್ತೆ. ಅಥವಾ ಮುಂದೆ 14 ಇಂಚ್ ಇಟ್ಕೊಂಡು ಹಿಂದೆ ಕೂಡ 14 ಇಂಚ್ ಇಟ್ಕೊಂಡ್ರೆ ಅಂದರೆ ಅದು ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ ಮುಂದ್ಗಡೆ ಕ್ರಾಸ್ ಬೆಲ್ಟಿಗೆ ನಮಗೆ ಬೇಕಾಗುತ್ತೆ. ಹಾಗಾಗಿ ಮುಂಭಾಗಕ್ಕೂ ಹಿಂಭಾಗಕ್ಕೂ 1 ಇಂಚ್ ಆದರೂ ನಿಮಗೆ ಡಿಫ್ರೆನ್ಸ್ ಇರಬೇಕು. ನೋಡಿ ಈಗಿದೆ ಎಷ್ಟಿತ್ತು? 10.5 ಇಂಚ್ ಇದೆ. 10.5ಗೆ ನಾನು ಪ್ಲಸ್ 1 ಇಂಚನ್ನ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ಆನಂತರ ಅರ್ಧ ಇಂಚು ಕೂಡ ನಾನು ಇದು ಉದ್ದಕ್ಕೆ ತೊಗೊತಾ ಇದ್ದೀನಿ. ಎಷ್ಟಾಗುತ್ತೆ ಇದು? ಕ್ರಾಸ್ ಬೆಲ್ಟ್ 12 ಇಂಚಿಗೆ ಆಗುತ್ತೆ. ನಮಗೆ ಕ್ರಾಸ್ ಬೆಲ್ಟ್ 12 ಇಂಚು ಬಂದಿದೆ. ಇದ್ರದ್ದು ವಿಡಿಯೋ ಎಲ್ಲ ನಾನು ಆಲ್ರೆಡಿ ನಿಮಗೆ ಒಂದು ಬ್ಲೌಸ್ ಕಟ್ಟಿಂಗಲ್ಲಿ ಹೇಳ್ಕೊಟ್ಟಿದ್ದೀನಿ. ಯಾವ ರೀತಿ ಡಾಟ್ಸ್ ಹಾಕ್ಕೊಳ್ಳೋದು, ಟಕ್ಸ್ ಪಾಯಿಂಟ್ ತೆಗಿಯೋದು ಹೇಗೆ, ಅದನ್ನಾದಷ್ಟು ನೀವು ಆ ವಿಡಿಯೋನ ನೋಡಿ. ಅದನ್ನು ನಾನು ನಿಮಗೆ ಎಂಡ್ ಸ್ಕ್ರೀನಲ್ಲಿ ಅಥವಾ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ. ಆದಷ್ಟು ನೀವು ಅದನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಆನಂತರ ನೋಡಿ, ಈಗ 4.5 ತೊಗೊಂಡಿದ್ದೀವಿ ಅಂದರೆ ನಾನು 3 ಇಂಚು ಶೋಲ್ಡರ್ ಪಟ್ಟಿನ ತೊಗೊತಾ ಇದ್ದೀನಿ. 3 ಇಂಚು ಶೋಲ್ಡರ್ ಪಟ್ಟಿ. ನಂತರ ಬ್ಲೌಸು ಉದ್ದ ಎಷ್ಟಿದೆ ಅಂತ ನೋಡಿದ್ದೀವಿ. ಈಗ ಬ್ಲೌಸಿನ ಕತ್ತಿನ ಉದ್ದ ನೋಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಕರೆಕ್ಟಾಗಿ ಹಾಕ್ಕೊಂಡು ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ನೀವು ಕರೆಕ್ಟಾಗಿ ಇಲ್ಲಿ ಒಂದು ಮಾರ್ಕ್, ಈ ಮಾರ್ಕಿಗೆ ಎಷ್ಟು ಬರುತ್ತೆ ಅಂತ ನೋಡಬೇಕಿಲ್ಲಿ. ನೋಡಿ 5.5 ಇಂಚ್ ಬರ್ತಾ ಇದೆ. 5.5 ಇಂಚ್ ಬರ್ತಾ ಇದೆ ಅಂದರೆ ಅರ್ಧ ಇಂಚು ನಮಗೆ ಈ ಶೋಲ್ಡರ್ಗೆ
ಅಟ್ಯಾಚ್ ಮಾಡೋಕೆ ಅರ್ಧ ಇಂಚ್ ಬೇಕಾಗಿರೋದ್ರಿಂದ ನಾನು 6 ಇಂಚಿಗೆ ತೊಗೊತೀನಿ. ನೀವೇನಾದರೂ ಈ ರೀತಿ ತೊಗೊಂಡಿದ್ದೀರಾ ಅಂದರೆ ನೋಡಿ, ಈಗಿದು 6 ಇಂಚು ಬರ್ತಾ ಇದೆ. ಈ ರೀತಿ ತೊಗೊಂಡಾಗ ನಮಗೆ 6 ಇಂಚು ಬರುತ್ತೆ. ಈ ರೀತಿ ತೊಗೊಂಡಾಗೂ ಅಷ್ಟೇ ನೀವು ಕ್ರಾಸಾಗೆ ತೊಗೋಬೇಕು. ಈ ರೀತಿ ಸ್ಟ್ರೈಟ್ ತೊಗೊಂಡಾಗ ಸ್ಟ್ರೈಟಾಗೆ ತೊಗೋಬೇಕು. ಅರ್ಧ ಇಂಚು ಸೇರಿಸ್ಬೇಕಾಗತ್ತೆ. ಈಗ ಇದು ಎಷ್ಟಿದೆ? 5.5 ಇಂಚ್ ಇದೆ. 5.5 ಪ್ಲಸ್ ಒಂದು ಅರ್ಧ ಇಂಚು ನಾನು ಸೇರಿಸಿ ಎಷ್ಟಾಗ್ತಾ ಇದೆ? 6 ಇಂಚ್ ಆಗುತ್ತೆ ನೋಡಿ. ಅದನ್ನೇ ನೀವೇನಾದರೂ ಈ ರೀತಿ ಕ್ರಾಸಾಗಿ ಹಿಡಿದ್ರಿ ಅಂದರೆ ನೋಡಿ 6.5ಗೆ ಮಾರ್ಕ್ ಮಾಡ್ತೀನಿ. ಎರಡೂ ಕೂಡ ಕರೆಕ್ಟಾಗಿರುತ್ತೆ ನಿಮಗೆ ನೋಡಿ. 6 ಇಂಚೇ ಇದೆ. ಇದು ಕೂಡ ಅಷ್ಟೇ ಬರುತ್ತೆ. ಕ್ರಾಸಾಗಿ ನೋಡಿದ್ರೆ ಕ್ರಾಸಾಗೆ, ಈ ರೀತಿ ಕ್ರಾಸಾಗಿ ನೀವು ನೋಡಿದ್ರೆ ಕ್ರಾಸಾಗಿ ಮಾರ್ಕ್ ಹಾಕಿ, ಈ ರೀತಿ ಸ್ಟ್ರೈಟ್ ನೋಡಿದರೆ ಸ್ಟ್ರೈಟಾಗಿ ಮಾರ್ಕ್ ಹಾಕಬೇಕಾಗುತ್ತೆ. ಈಗ ನಾನು ಇದನ್ನೆಲ್ಲ ಲೈನ್ನ ಹಾಕ್ಕೊತೀನಿ ನೋಡಿ. ಇದು ಕ್ರಾಸ್ ಬೆಲ್ಟಿಗೆ, ಇದು ಕೂಡ ನಮಗೆ ಇಲ್ಲಿ ಯಾಕೆ ಮಾರ್ಕ್ ಹಾಕ್ತಾ ಇದ್ದೀನಿ ಅಂದರೆ ಹಾರ್ಮೋಲ್ ಕರೆಕ್ಟಾಗಿ ಬರಲಿ ಅಂತ ಲೆಂತ್. ಇಲ್ಲಾಂದರೆ ಏನಾಗ್ಬಿಡುತ್ತೆ, ಈ ಥರ ಸ್ಕೇಲ್ ಹಿಡಿಯುವಾಗ ನಾವು ಇಲ್ಲೊಂದು ಮಾರ್ಕ್ ಹಾಕ್ಕೊಂಡಿಲ್ಲ ಅಂತಂದರೆ ಇದು ಈ ರೀತಿ ಹೋಗ್ಬೋದು ಅಥವಾ ಈ ರೀತಿ ಬರ್ಬೋದು. ಇವೆಲ್ಲ ಬೇಡ ಅಂದರೆ 1 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ನೀವು ಇಲ್ಲೂ ಒಂದು ಮಾರ್ಕ್ನ ಹಾಕ್ಕೊಂಡು ಈ ರೀತಿ ಲೈನ್ ಹಾಕ್ಕೊಂಡಾಗ ಎಲ್ಲೂ ಯಾವುದೇ ರೀತಿ ಅಳತೆ ಕೆಡೋದಿಲ್ಲ. ನಿಮಗೆ ಹೊಲಿಯುವಾಗ ಬ್ಲೌಸ್ ಆಲ್ಟ್ರೇಷನ್ ಬರಲ್ಲ, ಹೊಲಿಯುವಾಗ ಏನು ಪ್ರಾಬ್ಲಮ್ ಆಗಲ್ಲ. ಕಟಿಂಗಲ್ಲೇ ಎಲ್ಲ ಇರೋದು ನಿಮಗೆ. ಆದಷ್ಟು ನೀವು ಕಟಿಂಗ್ನ ಎಷ್ಟು ನೀಟಾಗಿ ಮಾಡ್ತೀರಾ, ಎಷ್ಟು ನೀಟಾಗಿ ಕಟಿಂಗ್ ಕಲಿತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಇನ್ನೂ ಒಂದು ಇಲ್ಲಿ ಬೇಕಿದ್ದರೆ 1/4 ಇಂಚು ನಾವು ಎಕ್ಸ್ಟ್ರಾ ಕೂಡ ತೊಗೋಬಹುದು. ಇಲ್ಲಿ ಏನಿರುತ್ತೆ ಅಳತೆ, ಇದಕ್ಕಿಂತ 1/4 ಇಂಚು ಅಥವಾ ಅರ್ಧ ಇಂಚು ಕೂಡ ನಾವು ತೊಗೋಬಹುದು ನೋಡಿ. ಇದಕ್ಕೂ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ ಈಗ. ನಂತರ ಇಲ್ಲಿಂದ 3 ಇಂಚು, ನಂತರ ಇಲ್ಲಿಂದ ಇಲ್ಲಿಗೆ ನಾನು 1/4 ಇಂಚು ತೊಗೊತಾ ಇದ್ದೀನಿ. ಯಾಕೆ ಅಂದರೆ 1/4ಗೆ ನಾವು ನ್ಯಾಚ್ ಹೊಡೆದ್ವಿ ಅಂದರೆ ನಾವು ಹಿಡಿಯೋವಾಗ 2 ಇಂಚಿಗೆ ಬರುತ್ತೆ. ನಾವೇನಾದರೂ 2 ಇಂಚಿಗೆ ನ್ಯಾಚ್ ಹೊಡೆದ್ವಿ ಅಂದರೆ ನ್ಯಾಚಿನ ಮೇಲೆ ನಮಗೆ ಸ್ಟಿಚ್ ಬಂದರೆ ಏನಾಗುತ್ತೆ, ಕ್ರಾಸ್ ಬೆಲ್ಟ್ ಹತ್ರ ಜಲ್ದಿ ಓಪನ್ ಆಗುತ್ತೆ. ಹಾಗಾಗಿ 1/4 ಇಂಚಿಗೆ ಬಿಟ್ಟು ನೀವು ನ್ಯಾಚ್ ಹೊಡೆಯೋದ್ರಿಂದ ಅದು ನೀವು ಸ್ಟಿಚಿಂಗ್ ಮಾಡುವಾಗ ಈ ನ್ಯಾಚ್ ಪಕ್ಕದಲ್ಲಿ ಈ ರೀತಿ ಹಾಕೋದ್ರಿಂದ ಏನಾಗುತ್ತೆ, ಕ್ರಾಸ್ ಬೆಲ್ಟ್ ಈ ಡಾಟ್ಸ್ ಏನಿದೆ ಓಪನ್ ಆಗಲ್ಲ ಜಲ್ದಿ. ಈಗ ನಾನಿದು ಆರ್ಮೋಲ್ ಸ್ಕೇಲ್ ತೊಗೊಂಡು ಇದು ಏನಿದೆ ಇದಕ್ಕೆ ಈ ರೀತಿ ಇಲ್ಲಿಂದ ಇಲ್ಲಿಗೆ 1 ಇಂಚ್ ಇರುತ್ತೆ, ಇದು ಇಷ್ಟು. ನಂತರ ಇದನ್ನು ಅಷ್ಟೇ ಇಲ್ಲಿಂದ ಇಲ್ಲಿಗೆ ನಾನು 3/4 ಇಂಚಿನ ತೊಗೊತಾ ಇದ್ದೀನಿ. ಫ್ರಂಟ್ 3/4 ಇಂಚು ತೊಗೊತೀನಿ, ಬ್ಯಾಕಲ್ಲಿ ನಾನು 1.5 ಇಂಚು ತೊಗೊತೀನಿ ನೋಡಿ. ಈ ರೀತಿ ಸಿಂಪಲ್ಲಾಗಿ ಒಂದು ಸೆಂಟರ್ಗೆ ಒಂದು ಲೈನ್ನ ಹಾಕಿ, ನೀವು ಆ ಲೈನ್ ಹಾಕಿ ಈ ಸ್ಕೇಲ್ನ ಕರೆಕ್ಟಾಗಿ ಈ ರೀತಿ ಕೂಡಿಸೋದ್ರಿಂದ ಕರೆಕ್ಟಾಗಿ ಬಂದ್ಬಿಡುತ್ತೆ. ಅದು ಇಲ್ಲಿ ಈ ಸ್ಕೇಲು ಇಲ್ಲೂ ಟಚ್ ಆಗಿರಬೇಕು, ಇಲ್ಲೂ ಕೂಡ ಟಚ್ ಆಗಿರಬೇಕು. ಆ ರೀತಿ ಹಿಡ್ಕೊಂಡು ಮಾರ್ಕ್ನ ಮಾಡಬೇಕಾಗತ್ತೆ. ನೀವು ಆದಷ್ಟು ಈ ಥರ ಸ್ಕೇಲ್ಗಳನ್ನ ಎಲ್ಲ ತೊಗೊಂಡಾಗ ಫ್ರೆಂಡ್ಸ್ ನಿಮಗೆ ಕಟಿಂಗ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ. ಇದು ಏನಾದರೂ ನಿಮಗೆ ಒಂಚೂರು ಇಲ್ಲಿ ರೌಂಡ್ ಕೇಳ್ತಾ ಇದ್ದಾರೆ ಅವರು ಬೇಕು ಅನ್ನೋ ಹಾಗಿದ್ದರೆ ಈ ಮಾರ್ಕ್ ಬಿಟ್ಟು 1/4 ಇಂಚಿಗೆ ನೀವು ಈ ರೀತಿಯಾಗಿ ಹಾಕ್ಕೋಬೋದು ನೋಡು. ಈ ರೀತಿ ಹಾಕ್ಕೊಂಡು ಇದಕ್ಕೆ ಅಟ್ಯಾಚ್ ಆಗಬೇಕು. ನಾವು ಇಲ್ಲಿ 1/4 ಇಂಚು ಬಂದಿದ್ದೀವಿ ಅಂತ ಆ 1/4 ಇಂಚು ಇಲ್ಲಿ ಹೋಗೋ ಹಾಗಿಲ್ಲ, ಅರ್ಥ ಆಯ್ತಾ? ಇಲ್ಲಿ ಏನು ಹಾಕಿರ್ತೀವಿ ಮಾರ್ಕ್, ಆ ಮಾರ್ಕಿಂದ ಫಸ್ಟ್ ಏನು ಮಾರ್ಕ್ ಮಾಡಿರ್ತೀವೋ ಅದಕ್ಕೆ ಜಾಯಿಂಟ್ ಆಗಬೇಕು ನೋಡಿ. ಆವಾಗ ಇದು ಒಂಚೂರು ಈ ರೀತಿ ಶೇಪಲ್ಲಿ ಬರುತ್ತೆ. ಬ್ಲೌಸ್ ಕೂಡ ಫ್ರಂಟಲ್ಲಿ ನೀಟಾಗಿ ಕಾಣಿಸುತ್ತೆ, ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಇಷ್ಟು ಕ್ರಾಸ್ ಬೆಲ್ಟ್ ಏನಿದೆ ಇಷ್ಟಕ್ಕೆ ಕಟ್ ಮಾಡ್ತಾ ಇದ್ದೀನಿ ನಾನು. ನಂತರ ಮುಂಭಾಗದ್ದು ಕಟ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಕಟ್ ಮಾಡ್ತೀನಿ ಅನ್ನೋದನ್ನು ಕೂಡ ನೀವು ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ. ಎಲ್ಲೆಲ್ಲಿ ನ್ಯಾಚ್ ಹೊಡಿಬೇಕು ಅನ್ನೋದನ್ನು ಕೂಡ ನೀವು ಆದಷ್ಟು ಗಮನದಿಂದ ನೋಡ್ಕೋಬೇಕಾಗುತ್ತೆ ನೋಡಿ. ಇಲ್ಲಿ ಇದು ಕೂಡ ಶೋಲ್ಡರ್ನ ನಾನು ಕಟ್ ಮಾಡ್ತಾ ಇದ್ದೀನಿ. ನಂತರ ಹಾರ್ಮೋಲ್ ಶೋಲ್ಡರ್ ಹತ್ರ 1 ಇಂಚ್ವರೆಗೂ ಕಟ್ ಮಾಡಿಕೊಂಡು ನಂತರ ಈ ರೀತಿ ಇದು ಏನು ನಾವು ಮಾರ್ಕ್ ಹಾಕಿರ್ತೀವಿ ಅದರ ಪ್ರಕಾರನೇ ಕಟ್ ಮಾಡ್ಕೋಬೇಕಾಗತ್ತೆ. ಟೈಲರಿಂಗ್ ಕ್ಲಾಸ್ ಹೇಗೆ ಅನ್ನಿಸ್ತಾ ಇದೆ ಅಂತ ನನಗೆ ಆದಷ್ಟು ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ. ನಂತರ ಈ ಸ್ಕೇಲ್ ಇಲ್ಲಿಂದ ಇಲ್ಲಿಗೆ ನಮಗೆ ಅರ್ಧ ಇಂಚ್ ಇರಬೇಕು. ಇಲ್ಲಿಂದ ಇದು ಏನು ಕಟ್ ಮಾಡಿರ್ತೀವಿ ಅಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಇರಬೇಕು. ನಿಮಗೇನಾದರೂ ಅದು ಆ ರೀತಿ ಗೊತ್ತಾಗಲಿಲ್ಲ ಅಂತ ಅಂದರೆ 1.5 ಇಂಚಿಗೆ ನೋಡಿ. ನಾನು ಕರೆಕ್ಟಾಗಿ 1.5ಗೆ ಸ್ಕೇಲ್ನ
ತೊಗೊಂಡು ಬಂದಿದ್ದೀನಿ ಸ್ಕೇಲ್ನ. ಅದಕ್ಕೆ ನಾನು ಈಗ ಇದಕ್ಕೆ ಮಾರ್ಕ್ ಹಾಕ್ತಾಯಿದ್ದೀನಿ. ಇಲ್ಲಿ ನಮಗೆ ಕರೆಕ್ಟಾಗಿರಬೇಕು. ನಂತರ ಎಷ್ಟು ಇದನ್ನೆಲ್ಲ ನಾವು ಯಾವ ರೀತಿ ಕಟ್ ಮಾಡ್ತೀವೋ ಅಷ್ಟು ಬ್ಲೌಸು ನೀಟಾಗಿ ಬಂದಿರುತ್ತೆ. ಆಗ ನಿಮಗೆ ಆ ಕೈನ ಅವರು ಮುಂದೆ ಕೈ ಕಟ್ಟಿದಾಗ ಇದು ಬ್ಯಾಕ್ ಸೈಡಲ್ಲಿ ಹಿಂದೆ ಬಿಗಿಯಲ್ಲ. ನೀವೇನಾದರೂ ಇದಕ್ಕೂ ಡಿಫ್ರೆನ್ಸ್ ಕೊಡ್ದಿರ ಎರಡು ಒಂದೇ ಸಮ ಕಟ್ಟಿದ್ರೆ ಅವರು ಮುಂದೆ ಎರಡು ಕೈ ಈ ರೀತಿ ಕಟ್ಟಿದಾಗ, ಕೈ ಕಟ್ಟೋದಂದರೆ ಈ ರೀತಿ ಈ ಥರ ಮಾಡಿದಾಗ ಏನಾಗುತ್ತೆ, ಬ್ಯಾಕಲ್ಲಿ ಒಂಥರ ಎಳಿತಾ ಇರೋ ಫೀಲ್ ಆಗುತ್ತೆ. ಹಾಗಾಗಿ ಅದು ಕಂಪಲ್ಸರಿಯಾಗಿ ನಾವು ಇದನ್ನು ಪ್ರತಿಯೊಂದು ಬ್ಲೌಸ್ಗೂ ಯಾವ ಸೈಜ್ಗಾದ್ರೂ ಇದನ್ನು ಈ ರೀತಿ ತಗೊಳ್ಳೇಬೇಕಾಗುತ್ತೆ. ನೋಡಿ, ಇಲ್ಲಿ ಒಂದು ಡಾಟ್ಸ್ ಅಲ್ಲ ಸಾರಿ ನ್ಯಾಚ್, ಇಲ್ಲೇನಿದೆ ಇದಕ್ಕೊಂದು ನ್ಯಾಚ್, ನಂತರ ಇದಕ್ಕೊಂದು ನ್ಯಾಚ್. ಇದನ್ನು ನಾನು ಹೇಳಿದ್ನಲ್ಲ, ನಿಮಗೆ ಈಗ ಅರ್ಥ ಆಗಲಿಲ್ಲ ಅಂದರೂ ಇದ್ರದ್ದು ಸ್ಟಿಚಿಂಗಲ್ಲಿ ಖಂಡಿತ ಅರ್ಥ ಆಗುತ್ತೆ. ಅದು ಇಲ್ಲಿಂದ ಇಲ್ಲಿಗೆ ಒಂದು 2 ಇಂಚ್ ಮೇಲೆ ಬಂದು ಇದನ್ನು ಕಟ್ ಮಾಡ್ತಾಯಿದ್ದೀನಿ ನಾನು. ನಂತರ ಇಲ್ಲಿಂದ 1 ಇಂಚು, ಇಲ್ಲಿಂದ 1 ಇಂಚಿಗೆ ಒಂದು ಈ ರೀತಿ ಮಾರ್ಕ್ ಹಾಕ್ಕೊಂಡು ಇಲ್ಲಿ ಕೂಡ ನಾವು ಒಂದು ನ್ಯಾಚನ್ನ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಓಪನ್ ಮಾಡಿಕೊಂಡು ಈಗ ಬ್ಯಾಕ್ ಸೈಡಲ್ಲಿ ಉದ್ದ ಎಷ್ಟಿದೆ ಅಂತ ನೋಡಬೇಕು. ಫ್ರಂಟ್ ನಾನು ಯಾವ ಮೆಥಡಲ್ಲಿ ಹೇಳಿದ್ದೀನಿ ಅದೇ ಥರನೇ ನೀವು ಬ್ಯಾಕಲ್ಲಿನೂ ನೋಡ್ಕೋಬೇಕಾಗತ್ತೆ. ನೋಡಿ, 8 ಇಂಚು ಬರ್ತಾಯಿದೆ. ಇದು ಈ ರೀತಿ ಲೈನ್ ಹಾಕ್ಕೊಂಬಿಡಿ ನೀವು. 8 ಇಂಚು ಬರ್ತಾಯಿದೆ. 8 ಇಂಚು ಬರ್ತಾಯಿದೆ. ಇದು ಪ್ಲಸ್ ಅರ್ಧ ಇಂಚು ಶೋಲ್ಡರ್ ಪಟ್ಟಿಗೆ, ಶೋಲ್ಡರ್ ಜಾಯಿಂಟ್ ಮಾಡೋದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಾಗ, ಮಾರ್ಜಿನ್ ತೊಗೊಂಡಾಗ ನಮಗೆ ಎಷ್ಟಾಗುತ್ತೆ, 8.5 ಇಂಚ್ ಆಗುತ್ತೆ. ನೀವೇನಾದರೂ ಈ ರೀತಿ ನೋಡಿದ್ರಿ ಅಂತ ಅಂದ್ಕೊಳ್ಳಿ. ಈ ರೀತಿಯಾಗಿ ಇದರಲ್ಲಿ ಇದಕ್ಕೆ ನೀವು ಈ 2 ಇಂಚು ಅಥವಾ 1.25 ಇಂಚು, 1.5 ಇಂಚು ಇಲ್ಲಿ ಬಿಟ್ಟು ಇದು ಎಷ್ಟಿದೆ ಅಂತ ನೀವು ಇಟ್ರಿ ಅಂದರೆ ಇದು ಪಟ್ಟಿ ಕರೆಕ್ಟಾಗಿ ಬರುತ್ತೆ. ಅವ್ರು ಏನಾದರೂ ನಿಮಗೆ ಉದ್ದ ಮಾತ್ರ ಅರ್ಧ ಇಂಚು ತೊಗೊಳ್ಳಿ, ನೆಕ್ ಇಷ್ಟೇ ಇರಲಿ ಅನ್ನೋ ಹಾಗಿದ್ದರೆ ಇಷ್ಟೇ ಇಡಬೇಕಾಗತ್ತೆ. ಈಗ ನಾನು ಏನು ತೋರಿಸಿದ್ದೀನಿ ಈ ರೀತಿ. ಅವ್ರೇನಾದರೂ ಉದ್ದದ ಜೊತೆಗೆ ನನಗೆ ಅರ್ಧ ಇಂಚು ನೆಕ್ ಕೂಡ ಕೆಳಗಡೆ ಬರಲಿ ಅಂದರೆ ಈ ರೀತಿನೂ ಕೂಡ ತೊಗೋಬೋದಾಗತ್ತೆ. ಇಲ್ಲಾಂದರೆ ಇದಕ್ಕೆ ನೀವು ಇನ್ನೂ ಒಂದು ಅರ್ಧ ಇಂಚು ತೊಗೊಂಡು 9 ಇಂಚಿಗೆ ನೀವು ಮಾರ್ಕ್ನ ಮಾಡ್ಕೋಬೋದಾಗತ್ತೆ. ನೋಡಿ, ಈಗ ನಾನು ಅದ್ರ ಜೊತೆಗೆ ನೆಕ್ಕಿಗೂ ಕೂಡ ನಾನು ಸೇರಿಸ್ತಾ ಇದ್ದೀನಿ. ಅದು ಅದರಲ್ಲಿ ಬ್ಲೌಸಲ್ಲಿ ಎಷ್ಟಿದೆ, ಅರ್ಧ ಇಂಚಿದೆ. ಅರ್ಧ ಇಂಚು ನಾನು ಉದ್ದ ತೊಗೊಂಡಿದ್ದೀನಿ, ಅರ್ಧ ಇಂಚು ಮಾರ್ಜಿನ್ ತೊಗೊಂಡಿದ್ದೀನಿ. ಹಾಗಾಗಿ ಟೋಟಲ್ಲು 9 ಇಂಚಿಗೆ ಆಗುತ್ತೆ. ಇಲ್ಲಿ ಬೇಕಿದ್ದರೆ ನೀವು ರೌಂಡು ಎಷ್ಟು ಒಂದು 1 ಇಂಚ್ವರೆಗೂ ನೀವು ಬೇಕಿದ್ದರೆ ಇಲ್ಲಿ ಎಕ್ಸ್ಟ್ರಾ ತೊಗೋಬೋದು. ಈ ವಿಡ್ತ್ಗೂ 1 ಇಂಚ್ ಬೇಕಿದ್ದರೂ ತೊಗೋಬೋದು. ಈ ಸ್ಕೇಲ್ನ ಮಾತ್ರ ನೀವು ಮಾರ್ಕ್ ಮಾಡುವಾಗ ಇಷ್ಟೇ ತೊಗೋಬೇಕಾಗತ್ತೆ. ನೋಡಿ, ಇಲ್ಲಿ ಎಷ್ಟಾದರೂ ಕ್ರಾಸ್ ಹೋಗಿ ಈ ರೀತಿ ಅಡ್ಡಿ ಇಲ್ಲ, ಇಲ್ಲಿ ಮಾತ್ರ ಕರೆಕ್ಟಾಗಿರ್ಬೇಕದು. ಇಲ್ಲೂ ಕೂಡ ನೀವೇನಾದರೂ ಸ್ವಲ್ಪ ಡೀಪ್ ಜಾಸ್ತಿ ರೌಂಡ್ ಇರಲಿ, ಅವರೇನಾದರೂ ಬ್ರಾಡಾಗಿರಲಿ ಅನ್ನೋ ಹಾಗಿದ್ದರೆ ಈ ರೀತಿ ತಗೋಬೋದು. ನೋಡಿ, ಇದು ಸಿಂಪಲ್ ಬೇಸಿಕ್ ಆಗಿರೋದ್ರಿಂದ ನೀವೇನು ಮಾಡಿ, ಆದಷ್ಟು ಜಾಸ್ತಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಸಂಬಂಧಿಕರದೇ ಜಾಸ್ತಿ ಹೊಲ್ದು ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ನಿಮಗೆ ಅಷ್ಟು ಫಿನಿಶಿಂಗ್ ನೀಟಾಗಿ ಬರ್ತಾ ಹೋಗುತ್ತೆ. ಆದಷ್ಟು ನೀವು ಪ್ರಾಕ್ಟೀಸ್ನ ಜಾಸ್ತಿ ಮಾಡಬೇಕಾಗತ್ತೆ. ನೋಡಿ, ಈಗ ನಾನು ಇದನ್ನು ಕಟ್ ಮಾಡ್ತಾಯಿದ್ದೀನಿ. ಸೇಮ್ ಇಲ್ಲೂ ಕೂಡ ಒಂದು ನ್ಯಾಚನ್ನ ಹಾಕ್ತಾಯಿದ್ದೀನಿ ನಾನು. ನೋಡಿ, ಇಲ್ಲೂ ಕೂಡ ಹಾಕಿದ್ದೀನಿ, ಇಲ್ಲೂ ಕೂಡ ಹಾಕಿದ್ದೀನಿ. ಈಗ ನಮಗೆ 2 ಪೀಸು ಮುಂಭಾಗ ಹಿಂಭಾಗದ್ದು 2 ಒಂದರಲ್ಲೇ ರೆಡಿ ಆಯಿತು. ಈಗ ಇದರಲ್ಲೇ ನಾವು ಇದರಲ್ಲಿ ಏನೇನು ತೊಗೊಳ್ಳೋಣ, ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ, ಇದನ್ನೆಲ್ಲ ನಾನು ಆಲ್ರೆಡಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಯಾರು ನೋಡಿಲ್ಲ ಅವ್ರು ಆದಷ್ಟು ಆ ವಿಡಿಯೋಗಳನ್ನೆಲ್ಲ ನೋಡಿ ಈ ಡಿಸೈನ್ ಬ್ಲೌಸ್ ಕಲಿಯೋದಕ್ಕೆ ನಿಮಗೆ ಈಸಿ ಆಗುತ್ತೆ. ಈ ಡಿಸೈನ್ ಬ್ಲೌಸಲ್ಲಿ ಯಾಕೆ ನಾನು ಸಾದಾ ಬ್ಲೌಸನ್ನ ಫಸ್ಟ್ ತೋರಿಸ್ತಾ ಇದ್ದೀನಿ ಅಂದರೆ, ಈಗ ತುಂಬ ದಿನ ಆಗಿರುತ್ತೆ ವಿಡಿಯೋ ನೋಡಿ ಮರ್ತಿರ್ತೀರ. ಇದರಲ್ಲಿ ಏನಾದರೂ ಹೊಸ್ದಾಗಿ ನಿಮಗೆ ಇನ್ನೂ ಕಲಿಯೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ನಾನು ಈ ಸಿಂಗಲ್ ಬ್ಲೌಸಿಂದನೇ ಸ್ಟಾರ್ಟ್ ಮಾಡಿರೋದು. ನೋಡಿ, ಈ ಕ್ರಾಸ್ ಬೆಲ್ಟು ಈ ರೀತಿ ಬಟ್ಟೆ ಇತ್ತು ಅಂದರೆ ನೀವು ಇದನ್ನೇ ಈ ರೀತಿ ಹಾಕ್ಕೋಬೋದು. ನೋಡಿ,
ಹೊಲಿಯೋದು ಕೂಡ ತುಂಬಾ ಈಸಿ ಆಗುತ್ತೆ. ನಿಮಗೆ ಇದು ಬಟ್ಟೆ ಅಲ್ಲಿ ನಮಗೆ ಕ್ರಾಸ್ ಬೆಲ್ಟಿಗೆ ಶಾರ್ಟೇಜ್ ಇದೆ ಅನ್ನೋ ಪ್ರಾಬ್ಲಮ್ ಕೂಡ ಇಲ್ಲ. ನೋಡಿ ಈಗ ಇದನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ. ಒಂದು ಬ್ಲೌಸಿಗೆ ಏನೆಲ್ಲ ಬರುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಕಟ್ ಮಾಡಿನೇ ತೋರಿಸ್ತಾ ಇರೋದು. ನಂತರ ನೋಡಿ ಸ್ಲೀವ್ಗೆ ಯಾವ ರೀತಿ ಫೋಲ್ಡ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳಿದ್ದೀನಿ. ಇದನ್ನೇ ನಾವು ಅಂಚಿರೋ ಕಡೆನೇ ಈ ರೀತಿ 4 ಫೋಲ್ಡಿಂಗಲ್ಲಿ ಹಾಕ್ಕೋಬೇಕಾಗತ್ತೆ. ನೋಡಿ ಈ ರೀತಿ 4 ಫೋಲ್ಡಿಂಗಲ್ಲಿ ನಾನು ನೀಟಾಗಿ ಮಡಿಸ್ತೀನಿ. ಇದನ್ನು ಮಡಚಿ ಇದೇ ರೀತಿ 4 ಫೋಲ್ಡಿಂಗಲ್ಲೇ ಹಾಕ್ತೀನಿ. ನೋಡಿ ನಾನು 4 ಫೋಲ್ಡಿಂಗಲ್ಲಿ ಹಾಕ್ಕೊಂಡಿದ್ದೀನಿ ಸ್ಲೀವ್ಗೆ. ಈಗ ಇದರಲ್ಲಿ ಇನ್ನೂ ಒಂದು ಏನಂದರೆ ಸ್ಲೀವ್ ಈ ಥರ ಇದೆ ನೋಡಿ, ಇದರಲ್ಲೇ ಡಬಲ್ ಫೋಲ್ಡಿಂಗ್ ಮಾಡಿದ್ದಾರೆ. ಇದರಲ್ಲಿ ಹೆಮ್ಮಿಂಗ್ ಬರೋದಿಲ್ಲ, ಏನೂ ಇಲ್ಲ. ಇದು ಈ ಥರ ಇರುತ್ತೆ. ಇದಕ್ಕೆ ನಾವು ಎಷ್ಟು ಇಂಚು, ಅರ್ಧ ಇಂಚು ಮಾತ್ರ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ಆದರೆ ಇದರದ್ದು ಫೋಲ್ಡಿಂಗು ಚೇಂಜ್ ಇರುತ್ತೆ. ನೋಡಿ ನಾವು ಮಾಮೂಲಿ ಸಿಂಗಲ್ ಸ್ಲೀವ್ಸ್ಗಾದರೆ ಈ ರೀತಿ ಹಾಕ್ಕೊಳ್ತೀವಿ. ಇಲ್ಲಿ 1 ಇಂಚಿಗೆ ನಾವು ಹೆಮ್ಮಿಂಗಿಗೆ ಎಕ್ಸ್ಟ್ರಾ ಬಿಡ್ತೀವಿ. ಈ ಬ್ಲೌಸಲ್ಲಾದರೆ ನಮಗೆ ಈ ಸ್ಲೀವಲ್ಲಿ ಈ ಥರ ಇರುತ್ತೆ. ಈ ರೀತಿ ಹಾಕ್ಕೋಬೇಕಾಗತ್ತೆ. ಈ ಸ್ಲೀವ್ ಉದ್ದ ಎಷ್ಟಿದೆ ಅದಕ್ಕೆ ಅರ್ಧ ಇಂಚು ಮಾತ್ರ ನಾವು ಎಕ್ಸ್ಟ್ರಾ ಸೇರಿಸ್ಬೇಕಾಗತ್ತೆ. ನೋಡಿ ಈ ರೀತಿ. ಇವರು 1/2 ಇಂಚು ನನಗೆ ಸ್ಲೀವ್ ಮೇಲಕ್ಕೆ ಇಡಿ ಅಂತ ಹೇಳಿದ್ದಾರೆ. 1/2 ಇಂಚು ಮೇಲೆ ಇರಬೇಕಂತ. ಇದು ತುಂಬ ಉದ್ದ ಇದೆ, ಇದೇನಿದೆ ಇದು ತುಂಬ ಉದ್ದ ಇದೆ. ಇದಕ್ಕಿನ್ನ ಅರ್ಧ ಇಂಚು ಕಡಿಮೆ ಮಾಡಬೇಕು ಅಂತ ಹೇಳಿದ್ದಾರೆ. ಆದಷ್ಟು ನೀವು ಒಂದು ಬುಕ್ಕಲ್ಲಿ ಅವ್ರು ಏನೇನು ಆಲ್ಟ್ರೇಷನ್ ಹೇಳಿದ್ದಾರೆ ಅಂತ ಬರೆದು ಇಟ್ಕೋಬೇಕಾಗುತ್ತೆ. ಮೈಯಲ್ಲಿ ಉದ್ದ ಹೇಳಿದಾರಾ, ಸ್ಲೀವಲ್ಲಿ ಹೆಚ್ಚು ಕಡಿಮೆ ಹೇಳಿದಾರಾ, ಅಥವಾ ನೆಕ್ಕಲ್ಲಿ ಹೆಚ್ಚು ಕಡಿಮೆ ಹೇಳಿದಾರಾ ಅಂತ ನೀವು, ಯಾಕೆಂದರೆ ಒಂದೊಂದು ಸಲ ನೆನಪಿರೋದಿಲ್ಲ, ಎಂಥವ್ರಿಗಾದ್ರೂ ಮರ್ತು ಬಿಡ್ತೀವಿ. ಹಾಗಾಗಿ ನಾನಂತೂ ಕಂಪಲ್ಸರಿ ಫಾಲೋ ಮಾಡ್ತೀನಿ. ನಂದು 2 ಡೈರಿ ಫುಲ್ಲಾಗಿದೆ ಆ ರೀತಿ ಬರೆದಿರುವಂಥದ್ದು. ಆ ಥರ ಬರೆದಾಗ ಏನಾಗುತ್ತೆ ನಮ್ಗೆ ಅದರಿಂದ ಇನ್ನೂ ಒಂದು ಉಪಯೋಗನೂ ಇದೆ. ನೆಕ್ಸ್ಟ್ ಟೈಮು ಅವ್ರು ಬಂದಾಗ ಆ ಬ್ಲೌಸಲ್ಲಿ ಅವ್ರೇನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದಾಗ ನಾವು ಇಲ್ಲೇ ನಾವು ಅದನ್ನು ಅವ್ರ ಹೆಸರು ಅವ್ರದ್ದೆಲ್ಲ ಬರೆದಿಟ್ಕೊಂಡಾಗ ಏನಾಗುತ್ತೆ, ಅದನ್ನು ನೋಡಿದಾಗ ನಮಗೆ ಖಂಡಿತ ಅರ್ಥ ಆಗುತ್ತೆ. ಓ ಇದರಲ್ಲಿ ಈ ಮಿಸ್ಟೇಕ್ ಮಾಡಿದ್ದೀವಿ, ಇದರಲ್ಲಿ ಸರಿ ಮಾಡ್ಕೋಬೇಕು ಅನ್ನೋದು ಅದರಿಂದ ನಮಗೆ ಗೊತ್ತಾಗುತ್ತೆ. ನೋಡಿ ಎಷ್ಟು ಇಂಚಿದೆ ಇದು? 5 ಇಂಚು ಇದೆ. ತೋಳಿನ ಉದ್ದ ಬಂದು 5 ಇಂಚ್ ಇದೆ. ಇದಕ್ಕೆ ನಾವು ಅರ್ಧ ಇಂಚು ಸೇರಿಸ್ಬೇಕು. ಹೊಲಿಯೋದಕ್ಕೆ ಎಕ್ಸ್ಟ್ರಾ ಮಾರ್ಜಿನ್ ಅರ್ಧ ಇಂಚು ಸೇರಿಸ್ಬೇಕು. ಈಗ ಇದರಲ್ಲಿ ಅರ್ಧ ಇಂಚನ್ನೇ ಅವರು ತೋಳು ಮೇಲಕ್ಕೆ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದರಲ್ಲಿ ನಾನು ಅರ್ಧ ಇಂಚನ್ನ ಏನು ಸೇರಿಸ್ತಾ ಇಲ್ಲ. ಎಷ್ಟು ಇಂಚಿದೆ ಕರೆಕ್ಟಾಗಿ? ಇದು 5/4 ಇಂಚ್ ಇದೆ. ಇದು 1/4 ಇಂಚು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಈ ರೀತಿ ನಾವು ಡಬಲ್ ಸ್ಲೀವ್ನ ಕಟ್ ಮಾಡ್ತೀವಿ ಅಂತ ಅಂದಾಗ ಕರೆಕ್ಟಾಗಿ ಇದನ್ನೆಲ್ಲ ಫೋಲ್ಡಿಂಗ್ ಮಾಡಿಕೊಂಡು ಹಾಕ್ಕೋಬೇಕಾಗತ್ತೆ. ತುಂಬಾ ಈಸಿ ಕಟಿಂಗ್ ಫ್ರೆಂಡ್ಸ್. ಈಸಿ ಅನ್ನಿಸ್ತಾ ಇದೆಯಾ, ಅರ್ಥ ಆಗ್ತಾ ಇದೆಯಾ ಅಂತಲೂ ಕೂಡ ನನಗೆ ಆದಷ್ಟು ಕಮೆಂಟ್ ಮಾಡಿ. ನಾಳೆಯಿಂದ ಬರೋ ವಿಡಿಯೋಗೆ, ಈ ವಿಡಿಯೋಗೆ ನೀವು ಎಷ್ಟು ಲೈಕ್ಸ್ ಕೊಡ್ತೀರ ಅನ್ನೋದ್ರ ಮೇಲೆ ನಾಳೆ ವಿಡಿಯೋ ಇರುತ್ತೆ. ನೋಡಿ ಈ ರೀತಿ ಹಾಕ್ಕೊಂಡು, ನಿಮಗೆ ಡೌನಿಂಗಲ್ಲಿ ಏನಾದರೂ ನನಗೆ ಡೌನ್ ಎಷ್ಟು ತೊಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋರಾಗಿದ್ದರೆ ಈ ರೀತಿ ಸ್ಲೀವ್ನ ಹಾಕ್ಕೊಂಡ್ಬಿಡಬೇಕು ಕರೆಕ್ಟಾಗಿ. ನೋಡಿ ನಾನು ಆಲ್ರೆಡಿ ಎಷ್ಟು ಉದ್ದದ ತೋಳಿಗೆ ಎಷ್ಟು ಡೌನಿಂಗ್ ತೊಗೋಬೇಕು ಅನ್ನೋದನ್ನು ನಿಮಗೆ ವಿಡಿಯೋ ಮಾಡಿದ್ದೀನಿ. ಸ್ಲೀವ್ಗೆ ಡೌನಿಂಗ್ ತೊಗೊಳ್ಳೋದು, ಅದನ್ನೇನಾದರೂ ನೀವು ನೋಡಿದ್ರಿ ಅಂದರೆ ನಿಮಗೆ ಸ್ಲೀವ್ ಡೌನಿಂಗ್ ಕನ್ಫ್ಯೂಷನ್ ಎಲ್ಲ ಅದರಿಂದನೇ ಕ್ಲಿಯರ್ ಆಗುತ್ತೆ. ನೋಡಿ ಇದರಲ್ಲಿ ಇಷ್ಟಕ್ಕೆ ತೊಗೊತಾ ಇದ್ದೀನಿ. ನಾವು ನಾರ್ಮಲಾಗಿ ಇಷ್ಟಕ್ಕೆ ತೊಗೊಂಡು ಇಲ್ಲಿಗೆ ಅರ್ಧ ಇಂಚು ಮತ್ತೆ ಮೇಲಕ್ಕೆ ಹೋಗಿ ಕಟ್ ಮಾಡ್ತೀವಿ. ಇದರಲ್ಲಂದರೆ ನಮಗೆ ಆ ರೀತಿ ಇಲ್ಲ. ಯಾಕೆಂದರೆ ನಾನು ಇಲ್ಲಿ ಅರ್ಧ ಇಂಚು ಮೈನಸ್ ಮಾಡಿದ್ರೆ ಇಲ್ಲೂ ಕೂಡ ನಾನು ಅದೇ ಅರ್ಧ ಇಂಚನ್ನ ಮೈನಸ್ ಮಾಡಬೇಕಾಗುತ್ತೆ. ಹಾಗಾಗಿ ಇಲ್ಲೂ ಕೂಡ 5 ಇಂಚಿಗೆ ನಾನು ತೊಗೊತಾ ಇದ್ದೀನಿ. ಇದೊಂದು ಈ ಥರ ಸ್ಕೇಲ್ ಏನಾದರೂ ನಿಮಗಿತ್ತು ಅಂದರೆ ತುಂಬಾ ಯೂಸ್ ಆಗುತ್ತೆ ಸ್ಲೀವ್ ಕಟಿಂಗ್ ಮಾಡೋದಕ್ಕೆ. ನೋಡಿ ಈ ರೀತಿ 4 ಕಟ್ ಮಾಡಬಹುದು. ಇಲ್ಲ ಅಂದರೆ 2 ಕೂಡ ನಾವು ಫ್ರಂಟು ಬ್ಯಾಕು ಸಪ್ರೇಟಾಗಿ ಕೂಡ ಕಟ್ ಮಾಡ್ಕೋಬೋದು. ಅದು ನಿಮಗೆ ಕಷ್ಟ ಅನ್ನಿಸ್ತಾ ಇದೆ ಅಂತಂದರೆ ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಆಗಿದ ತಕ್ಷಣವೇ ಒಂದು ನ್ಯಾಚನ್ನ ಹಾಕ್ಕೊಂಬಿಡಿ. ನ್ಯಾಚನ್ನ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ವರೆಗೂ ಮುಂದಕ್ಕೆ ಎಳ್ಕೋಬೇಕಾಗತ್ತೆ. ನೋಡಿ ಅಷ್ಟು ಪೀಸ್ ಇದೇನಿದೆ ಮುಂಭಾಗದ್ದು ಇದನ್ನೆಲ್ಲ ಹಿಡ್ಕೊಂಡು ಅರ್ಧ ಇಂಚ್ ಮುಂದಕ್ಕೆ
ಈ ರೀತಿ ಹಿಂದೆ ಮಾಡ್ಕೋಬೇಕಾಗುತ್ತೆ. ಅರ್ಧ ಇಂಚು ಮುಂದೆ ಮಾಡಿಕೊಂಡು, ತುಂಬಾ ಈಸಿ ಮೆಥಡ್ ಇದು. ಮುಂಭಾಗದ ಶೇಪ್ ನನಗೆ ಬರಲ್ಲ ಅನ್ನೋರು ಈ ಮೆಥಡ್ನ ಫಾಲೋ ಮಾಡ್ಬೋದು. ಈ ರೀತಿ ತೆಗೆದಾಗ ನಮಗೆ ಫ್ರಂಟು ಬ್ಯಾಕ್ ಎರಡೂ ಕೂಡ ಕರೆಕ್ಟಾಗಿ ಬರುತ್ತೆ ನೋಡಿ. ಫ್ರಂಟು ಬ್ಯಾಕು ಎರಡೂ ಕೂಡ ಬಂದಿದೆ. ಈ ಫ್ರಂಟಿಗೆ ಕೂಡ ನಾವು ಒಂದು ನ್ಯಾಚನ್ನ ಹಾಕ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಏನಿದೆ ಇದನ್ನು ನಾನು ಓಪನ್ ಮಾಡ್ತಾಯಿದ್ದೀನಿ. ಈ ಥರ ಸ್ಲೀವ್ಸು ಯಾರಾದರೂ ನೀವು ಸ್ಟಿಚ್ ಮಾಡಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಥರ ಸ್ಲೀವ್ನ ನೀವು ಕೂಡ ಸ್ಟಿಚ್ ಮಾಡ್ತೀರಾ, ನಿಮ್ಮ ಸೈಡ್ ಮಾಡಿಸ್ತಾರಾ ಅನ್ನೋದು ಗೊತ್ತಾಗುತ್ತೆ. ನಂತರ ಈಗ ನಮಗೆ ಫೈನಲ್ ಆಗಿ ಬೇಕಾಗಿರೋದು ಪ್ರತಿಯೊಂದು ಪೀಸನ್ನ ನಾನು ಆಲ್ರೆಡಿ ಕಟ್ ಮಾಡಿಬಿಟ್ಟಿದ್ದೀನಿ. ಈ ಬ್ಯಾಲೆನ್ಸ್ ಇರೋದಂದರೆ ಪೈಪಿಂಗ್ ಪೀಸ್ನ ಯಾವ ರೀತಿ ತೆಗಿಬೋದು. ನಾವೇನಾದರೂ ಸಿಂಗಲ್ ಸ್ಲೀವ್ ಹಾಕಿದರೆ ಇದು ತುಂಬಾ ಬಟ್ಟೆ ಉಳಿತಾ ಇತ್ತು. 80 ಸೆಂಟಿಮೀಟರ್ ಇರುವಂಥ ಬಟ್ಟೆ ಇದು ನಾವು ಸ್ಲೀವೇ ಡಬಲ್ ಮಾಡಿರೋದ್ರಿಂದ ಇದು ಆದಷ್ಟು ಬಟ್ಟೆ ಒಂದು ಸ್ವಲ್ಪ ಕಡಿಮೆ ಇರುತ್ತೆ. ಈ ಸ್ಕೇಲ್ ಏನಿದೆ, ಈ ಸ್ಕೇಲ್ ಮೆಜರ್ಮೆಂಟಲ್ಲಿ ಒಂದು ಪೈಪಿಂಗ್ ಪೀಸ್ನ ನೀವು ತೊಗೊಂಡ್ರಿ ಅಂದರೆ ಕರೆಕ್ಟಾಗಿ ಬರುತ್ತೆ ನೋಡಿ. ಈ ರೀತಿ ಕ್ರಾಸಾಗಿ ಇಟ್ಕೋಬೇಕು. ನೀವೇನಾದರೂ ಪೈಪಿಂಗಲ್ಲಿ ಏನಾದರೂ ಇದನ್ನೇ ಒಂದು ಸ್ವಲ್ಪ ಉದ್ದ ಬರಲಿ, ತುಂಬ ಜಾಯಿಂಟ್ ಬರೋದು ಬೇಡ ಅಂತ ಏನಾದರೂ ನೀವು ಇಲ್ಲಿ ಓವರ್ ತೋರ್ಸೋಕೆ ಹೋದ್ರಿ ಅಂದರೆ ಪೈಪಿಂಗ್ ಖಂಡಿತ ನೀಟಾಗಿ ಬರಲ್ಲ. ಫುಲ್ಲು ಎಲ್ಲ ಹಿಂದ್ಗಡೆನೇ ಟರ್ನ್ ಆಗೋ ರೀತಿ ಬರ್ತಾ ಇರುತ್ತೆ. ಆ ರೀತಿ ಬರಬಾರ್ದು ಅಂದರೆ ನಮಗೆ ಎಷ್ಟು ಕ್ರಾಸ್ ಬರುತ್ತೋ ಅಷ್ಟು ಕ್ರಾಸ್ನ ತೊಗೋಬೇಕಾಗತ್ತೆ. ಪೈಪಿಂಗ್ ಪೀಸು ನಾವು ಯಾವ ರೀತಿ ಕಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಪೈಪಿಂಗ್ ನೀಟಾಗಿ ಬರುತ್ತೋ ಬರಲ್ಲ ಅನ್ನೋದು. ನಾವೇನಾದರೂ ಕಟ್ ಮಾಡೋದೇ ಸರಿಗೆ ಮಾಡಿಲ್ಲ ಅಂತಂದರೆ ಖಂಡಿತ ಪೈಪಿಂಗ್ ನೀವು ಮುಂದೆ ಏನೇ ಮಾಡೋಕ್ಕೆ ಹೋದ್ರೂ ಪೈಪಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ ನೋಡಿ. ಈ ಸ್ಕೇಲ್ ಬಿಡುತ್ತೆ ಏನು ಬರುತ್ತೆ, ನೀವು ಇಷ್ಟು ತೊಗೊಂಡಾಗ ನಿಮಗೆ ಪೈಪಿಂಗ್ ಅನ್ನೋದು ಪೀಸು ಕರೆಕ್ಟಾಗಿ ಇರುತ್ತೆ. ಅದು ನಾನು ಇದನ್ನೇನು ಮಾರ್ಕ್ ಹಾಕಿ ಕಟ್ ಮಾಡ್ಕೊತೀನಿ. ಇದನ್ನು ಇನ್ನೂ ಒಂದು ಫ್ರೆಂಡ್ಸ್, ಈ ಪೈಪಿಂಗ್ ಪೀಸಲ್ಲಿ ನೀವು ಒಂದೇ ಬಿಡ್ತು ಇಲ್ಲಿ ಈ ಸ್ಟಾರ್ಟಿಂಗಿಂದ ಈ ಎಂಡ್ವರೆಗೂ ಒಂದೇ ಬಿಡ್ತಿತ್ತು ಅಂದರೆ ಪೈಪಿಂಗ್ ಬಿಡ್ತು ಕೂಡ ಸೇಮ್ ಇರುತ್ತೆ. ಇಲ್ಲಿ ಒಂದು ಸೈಜು ಇಲ್ಲಿ ಒಂದು ಸೈಜು ಕಟ್ ಮಾಡಿದ್ರಿ ಅಂದರೆ ಪೈಪಿಂಗ್ ನಾವು ಫಿನಿಶಿಂಗ್ ಕೊಟ್ಟಾಗಲೂ ಕೂಡ ಅದು ಕೂಡ ಚೇಂಜ್ ಆಗಿರುತ್ತೆ. ಹಾಗಾಗಿ ಪೈಪಿಂಗ್ ಪೀಸ್ನ ಯಾವಾಗೂ ಕರೆಕ್ಟಾಗಿ ಕಟ್ ಮಾಡೋದೇ ಮೇಯ್ನು. ಎಲ್ಲ ಪೀಸ್ಗಳು ರೆಡಿಯಾಗಿದೆ. ಈಗ ನನಗೆ ಈ ಎಕ್ಸ್ಟ್ರಾ ಪೀಸ್ನ ನಾನು ಬಿಸಾಕೋದಿಲ್ಲ. ಇದನ್ನೇ ನಾನು ಏನು ಮಾಡಿಬಿಡ್ತೀನಿ, ಕ್ರಾಸ್ ಬೆಲ್ಟ್ ಒಳಗಡೆ ಸ್ವಲ್ಪ ದಪ್ಪ ಇರಲಿ ಅಂತ ಇನ್ನೂ ಒಂದು ಎಕ್ಸ್ಟ್ರಾನ ಹಾಕ್ಕೊಂಡಿರ್ತೀನಿ. ಒಂದು ಬ್ಲೌಸು ಮುಗಿಯೋವರೆಗೂ ನಾವು ಯಾವುದೇ ಕಾರಣಕ್ಕೂ ಉಳಿದಿರೋ ಅಂಥ ಬಟ್ಟೆನ ಬಿಸಾಕಕ್ಕೆ ಹೋಗಬಾರ್ದು. ಸಪೋಸ್ ಏನಾದರೂ ಒಂದು ಪೈಪಿಂಗ್ ಪೀಸ್ ಮಿಸ್ ಆಯಿತು, ಅಪ್ಪ ಇವತ್ತು ಕಟ್ ಮಾಡಿದ್ದೀವಿ, ಒಂದೆರಡು ದಿನ ಬಿಟ್ಟು ನಾವು ಸ್ಟಿಚ್ ಮಾಡೋದಕ್ಕೆ ತೊಗೊಂಡಾಗೂ ಕೂಡ ನಮಗೆ ಅದು ಯಾವುದೇ ಪೀಸ್ ಮಿಸ್ ಆಗಿರಬಾರ್ದು ಅಂತ ಅಂದರೆ ಆ ಬ್ಲೌಸ್ ಮುಗಿಯೋವರೆಗೂ ನಾವು ಆದಷ್ಟು ಆ ಪೀಸ್ನ ಇಟ್ಕೊಂಡಿರಬೇಕಾಗತ್ತೆ. ಆ ಬ್ಲೌಸು ಫಿನಿಶಿಂಗ್ ಆದಮೇಲೆ ನಾವು ಅದನ್ನು ಬಿಸಾಕಬೇಕು. ತುಂಬ ಸಲ ಆಗಿದೆ ಫ್ರೆಂಡ್ಸ್, ಯಾಕೆಂದರೆ ಸ್ಟೂಡೆಂಟ್ಸು ತುಂಬ ಇರೋದ್ರಿಂದ ಅವ್ರ ಮುಂದೆ ಕೂತ್ಕೊಂಡು ಕಟ್ ಮಾಡುವಾಗ ಒಂದೊಂದು ಪೀಸು ಎಷ್ಟೋ ಸಲ ಡಸ್ಟ್ಬಿನ್ಗೆ ಹೋಗಿ ಪೀಸ್ ಇಲ್ಲದೆ ಇರೋ ರೀತಿಯೂ ಆಗಿದೆ. ಹಾಗಾಗಿ ಆ ರೀತಿ ಆಗಬಾರ್ದು ಅಂದರೆ ಈ ರೀತಿ ಈಗ ಇದು ಒಂದು ಪೀಸ್ ಆದ್ರೂ ನೀವು ಸ್ವಲ್ಪ ದೊಡ್ಡದಾಗಿದೆ ಇದರಲ್ಲಿ ಸಪೋಸ್ ಒಂದು ಕಾಜಿ ಹುಕ್ ಪಟ್ಟಿ ಇಲ್ಲ ಅಂದ್ರೂ ಇದರಿಂದ ತೆಗಿಬೋದು. ಒಂದು ಪೈಪಿಂಗ್ ಮಿಸ್ ಆದರೂ ಕೂಡ ತೆಗಿಬೋದು. ಒಂದು ಕ್ರಾಸ್ ಬೆಲ್ಟ್ ಮಿಸ್ ಆಗಿದ್ರು ಕೂಡ ತೆಗಿಬೋದು. ಇಂಥೆಲ್ಲ ಟಿಪ್ಸ್ಗಳು ನಿಮಗೆ ಸಿಗಬೇಕು ಡಿಸೈನ್ ಬ್ಲೌಸಲ್ಲೂ ಅಂತಂದರೆ ಆದಷ್ಟು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಬೇಕು. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತ ಲೈಕ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಪೀಸ್ಗಳು ನಮ್ಮದು ಕಟಿಂಗೂ ಕೂಡ ಮುಗಿದಿದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಇದ್ರ ಕಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿ ಹೇಳಿದ್ದೀನಿ ಅಂತ ನನಗೂ ಕೂಡ ಅನ್ನಿಸ್ತಾ ಇದೆ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.